ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೋ ಸುಮಿರತ ಸಿದ್ಧಿ ಹೋಯಿ ಗಣನಾಯಕ ಕರಿವರವದನನ್ ಕರವು ಅನುಗ್ರಹ ಸೋಯಿ ಬುದ್ಧಿರಾಸಿ ಸುಭಗುಣ ಸದನ ಮೂಕ ಹೋಯಿ ಬಾಚಾಲನ್ ಪಂಗು ಚಡಯಿ ಗಿರಿ ಬರಗಹನನ್ ಜಾಸು ಕೃಪಾ ಸದಯಾಲನ್ ದ್ರವವು ಸಕಲ ಕಲಿಮಲ ದಹನನ್ ನೀಲ ಸರೋರುಹಸ್ಯಾಮನ್ ತರುಣ ಅರುಣ ಮಾರಿ ಜನಯನನ್ ಕರವು ಸ್ವಮಮವುರಧಾಮನ್ ಸದಾ ಕ್ಷೀರ ಸಾಗರ ಸಯನ ಕುಂದ ಇಂದು ಸಮದೇಹನ್ ಉಮಾರಮನ ಕರುಣಾ ಅಯನನ್ ಜಾಹಿ ದೀನ ಪರನೇಹನ್ ಕರವು ಕೃಪಾ ಮರ್ದನಮಯನನ್ ಬಂದವು ಗುರುಪದ ಕಂಜನ್ ಕೃಪಾ ಸಿಂಧು ನರರೂಪ ಹರಿ ಮಹಾಮೋಹತಮ ಪುಂಜನ್ ಯಾಸು ಬಚನ ರವಿ ಕರನಿಕರ. ತುಳಸಿದಾಸ ತನ್ನ ವಿನಯವನ್ನು ಹೇಳಿ ಇನ್ನೂ ಮುಂದುವರಿಯುತ್ತಾನೆ. ಈಗ ಏನಂದರೆ ರಾಮನ ಸ್ತುತಿ, ಇನ್ನೂ ತನ್ನ ಕಾವ್ಯ ರಾಮಕಾವ್ಯ, ರಾಮ ಇಬ್ಬರ ಪ್ರಶಂಸ. ಯಹಿ ಮಹ ರಘುಪತಿ ನಾಮವುದಾರ ಅತಿ ಪಾವನ ಪುರಾಣ ಶ್ರುತಿಸಾರ. ಇದರಲ್ಲಿ ಏನಿದೆ, ನನ್ನ ಕವಿತ್ವದ ಲಕ್ಷಣ ಇಲ್ಲ, ಅದಕ್ಕಿಂತ ಹೆಚ್ಚು ರಾಮನ ಉದಾರ ಚರಿತ ಇದೆ. ಉದಾರ ಅಂದರೆ ಅತ್ಯಂತ ಉತ್ಕೃಷ್ಟವಾದ ಶುದ್ಧವಾದ ಸದ್ಗುಣಗಳಿವೆ. ಅತಿ ಪಾವನ ಪುರಾಣ ಶ್ರುತಿಸಾರ, ಅತ್ಯಂತ ಪಾವನವಾಗಿದೆ. ಪುರಾಣಗಳು, ಶ್ರುತಿ, ವೇದ ಎಲ್ಲದ ಸಾರವೇ ರಾಮಚಂದ್ರನ ಗುಣಗಳು. ರಾಮಚಂದ್ರನ ಗುಣಗಳಂದರೆ ವೇದದಲ್ಲಿ, ಪುರಾಣಗಳಲ್ಲಿ, ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿರುವಂಥ ಆ ಸದ್ಗುಣಗಳೇ ಇಲ್ಲಿವೆ. ಮಂಗಲ ಭವನ ಅಮಂಗಲಹಾರಿ ಉಮಾ ಸಹಿತ ಜಹಿ ಜಪತ ಪುರಾರಿ. ಈ ರಾಮನಾಮ ಎಂಥದ್ದು ವಿಶೇಷ ಅಂದರೆ ಮಂಗಲ ಭವನ, ಮಂಗಲಕ್ಕೆ ನಿಧಿ. ಭವನ ಅಂದರೆ ನಿಧಿ, ಮಂಗಲಕ್ಕೆ ನಿಧಿ. ಅಮಂಗಲಹಾರಿ, ಅಮಂಗಲವನ್ನು ನಾಶ ಮಾಡ್ತದೆ. ಸರ್ವ ಅಮಂಗಲವನ್ನು ಅಮಂಗಲವು ಯಾವುದು? ದುಃಖ, ಅಪಮಾನ, ದರಿದ್ರತ, ಇದೆಲ್ಲವೂ ಅಮಂಗಲವೇ. ಮಂಗಲ ಯಾವುದು? ಸುಖ, ಸಮಾಧಾನ, ಸದ್ಗುಣಗಳು, ಇದೆಲ್ಲ ಮಂಗಲ. ಮಂಗಲ ಭವನ ಅಮಂಗಲಹಾರಿ ಉಮಾ ಸಹಿತ ಜಹಿ ಜಪತ ಪುರಾರಿ. ಈ ರಾಮಚಂದ್ರನನ್ನು, ರಾಮನಾಮವನ್ನು ಪಾರ್ವತಿ ಸಮೇತವಾಗಿ ಶಿವ ನಿರಂತರವಾಗಿ ಜಪ ಮಾಡ್ತಾ ಇರುತ್ತಾನೆ. ಮಂಗಲ ಭವನ ಅಮಂಗಲಹಾರಿ ಉಮಾ ಸಹಿತ ಜಹಿ ಜಪತ ಪುರಾರಿ ಭನಿತಿ ವಿಚಿತ್ರ ಸುಖ ವಿಕೃತ ಜೋವು ರಾಮನಾಮ ಬಿನು ಸೋಹನ ಸೋವು. ಒಂದು ಕಾವ್ಯ, ಸುಂದರವಾದ ಕಾವ್ಯ, ಒಳ್ಳೆಯ ಭಾಷಾ, ಒಳ್ಳೆಯ ಅಲಂಕಾರಿಕ ಭಾಷಾ, ಎಲ್ಲ ಬಗೆಯಾಗಿ ಸುಂದರವಾಗಿದ್ದರೂ ಅದರಲ್ಲಿ ರಾಮಕಥ ಇಲ್ಲದಿದ್ದರೆ ಆ ಕಾವ್ಯಕ್ಕೆ ಶೋಭನೆ ಇಲ್ಲ. ರಾಮಚಂದ್ರನ ಗುಣಗಳಿಂದ, ಮಹಿಮೆಯಿಂದಲೇ ಅದು ಶೋಭ ಬರುತ್ತದೆ ಹೊರತು ಅದು ಇಲ್ಲದಿದ್ದರೆ ಕಾವ್ಯ ಭಾಷೆ ಎಷ್ಟೇ ಚೆನ್ನಾಗಿರಬಹುದು, ನೀರಸವಾಗಿ ಬಿಡ್ತದೆ. ರಾಮನಾಮ ಬಿನು ಸೋಹನ ಸೋವು. ರಾಮನಾಮ ಇಲ್ಲದಿದ್ದರೆ ಆ ಕಥೆಗೆ ಬೆಲೆನೇ ಇಲ್ಲ. ಬಿದು ಬದನಿ ಸಬ ಭಾಂತಿ ಸಮಾರಿ ಸೋಹನ ಬಸನ ಬಿನಾ ಬರನಾರಿ. ತುಳಸಿದಾಸ ಮತ್ತೆ ಮತ್ತೆ ಹೇಳ್ತಾನೆ. ಈಗ ಈ ಮಾತು ಮುಂದೆನೂ ಹೇಳ್ತಾನೆ, ಐ ತಿಂಕ್ ಎಷ್ಟು ಸಲ ಹೇಳ್ತಾನೋ. ಸ್ತ್ರೀ ಎಷ್ಟು ಸುಂದರವಾಗಿದ್ದರೂ ವಸ್ತ್ರ ಇಲ್ಲದಿದ್ದರೆ, ಈ ಕಾಲದ ಹುಡುಗಿಯರಿದ್ದಾರೆ ನೋಡಿ, ಹಾಗೆ ಇರ್ತಾರೆ. ಅವರೇನು ಹೇಳ್ತಾರೆ? ಏನು ಸೌಂದರ್ಯವೇ ಇಲ್ಲ, ನೀವು ಏನೇ ಮಾಡ್ಕೊ, ಎಷ್ಟೇ ಮಾಡಿಕೊಳ್ಳಲಿ, ಅಲಂಕಾರ ಕಿವಿಯಲ್ಲಿ, ಕೊರಳಿನಲ್ಲಿ, ತಲೆಗೂ ಏನಾದರೂ ಚಿನ್ನದ ಏನು ಒಡವೆಗಳು ಎಷ್ಟೇ ಹಾಕ್ಕೊಂಡರು, ವಸ್ತ್ರ ಇಲ್ಲದಿದ್ದರೆ ಏನಿಲ್ಲ. ಈ ಕಾಲದಲ್ಲಿ ನೆಕ್ಕರ ಹಾಕ್ಕೊಂಡು, ಬನಿಯನ್ನು ಹಾಕ್ಕೊಂಡು, ಅಥವಾ ಅದು ತೆಗೆದುಬಿಟ್ಟು ಬರ್ತಾರೆ. ಅಂದರೆ ಮಿಕ್ಕ ಏನೇ ಇರಲಿ, ವಸ್ತ್ರ ಇಲ್ಲದಿದ್ದರೆ ಏನಿಲ್ಲ. ಹಾಗೆ ರಾಮನಾಮ ಇಲ್ಲದಿದ್ದರೆ ಕಾವ್ಯ ಎಷ್ಟೇ ಸುಂದರವಾಗಿರಲಿ ಅದಕ್ಕೇನು ಸೌಂದರ್ಯವಿಲ್ಲ. ಬಿದು ಬದನಿ ಸಬ ಭಾಂತಿ ಸಮಾರಿ ಸೋಹನ ಬಸನ ಬಿನಾ ಬರನಾರಿ.
ಈ ಕಾಲದಲ್ಲಿಯೂ ರಾಮಾಯಣ ಓದ್ತಾ ಇದ್ದಾರೆ, ಅವ್ರಿಗೆ ಅರ್ಥವಾಗ್ತಾ ಇದೆಯಾ? ಈ ಕಾಲದಲ್ಲಿ ಎಲ್ಲ ಬಟ್ಟೆಗಳು ಎಷ್ಟು ಬಿಟ್ಟು ಬಿಡೋದೇ ಒಳ್ಳೆಯದು ಅಂದ್ಕೊಳ್ತಾ ಇದ್ದಾರೆ. ಸಬಗುಣರಹಿತ ಕುಕಭಿಕೃತ ಬಾನಿ ರಾಮನಾಮ ಜಸ ಅಂಕಿತ ಜಾನಿ. ಮಿಕ್ಕ ಗುಣಗಳು ಕಾವ್ಯ ಗುಣಗಳಿಲ್ಲದಿದ್ದರೂ ಭಾಷಾ ಸ್ವಲ್ಪ ಸುಂದರವಾಗಿಲ್ಲ, ಒಳ್ಳೆಯ ಏನದು ಸುಂದರ ಭಾಷಾ ಸುಂದರ ಅಲಂಕಾರ ಇಲ್ಲದಿದ್ದರೂ ರಾಮನಾಮ ಇದ್ದರೆ ಸಾಕು. ಸಾದರ ಕಹಿ ಸುನಹಿ ಬುಧ ತಾಹಿ. ಸಜ್ಜನರೆಲ್ಲ ಎಷ್ಟೋ ಪ್ರೀತಿಯಿಂದ ಆದರದಿಂದ ಅಂಥ ಕಾವ್ಯ ಓದುತ್ತಾರೆ, ಕೇಳ್ತಾರೆ. ಸಾದರ ಕಹಿ ಸುನಹಿ ಬುಧ ತಾಹಿ ಮಧುಕರ ಸರಿಸ ಸಂತ ಗುಣಗ್ರಾಹಿ. ಸಜ್ಜನರು ಮಧುಕರ ಅಂದರೆ ಆ ಹುಳ ಇರುತ್ತದೆ ನೋಡಿ, ಜೇನುಹುಳ ಹೇಗೆ ಅಲ್ಲೆಲ್ಲೆಲ್ಲಿ ಹುಡುಕಿ ತನಗೆ ಬೇಕಾಗಿದ್ದ ಜೇನು ಮಾತ್ರ ತಗೊಂಡು ಬರ್ತದೆ. ಹಾಗೆ ಸಜ್ಜನರು ಪ್ರಪಂಚದಲ್ಲಿ ಎಲ್ಲ ಇರುತ್ತವೆ, ಎಲ್ಲ ಬಗೆಯಾದ ಪುಸ್ತಕಗಳಿರುತ್ತವೆ, ಎಲ್ಲ ಬಗೆಯಾದ ಪ್ರವಚನಗಳಿರುತ್ತವೆ. ಯಾವುದು ಒಳ್ಳೆಯದು ಅದು ತಗೊಳ್ತಾರೆ, ಮಿಕ್ಕದು ಬಿಟ್ಬಿಡ್ತಾರೆ. ಅದರ ಕಡೆ ದೃಷ್ಟಿ ಕೊಡಲ್ಲ. ಏಕೆಂದರೆ ಬಗೆ ಪುಸ್ತಕಗಳಿರುತ್ತವೆ, ಯಾರೋ ಇರುತ್ತಾರೆ, ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ ಅಂದರೆ ಇಲ್ಲ, ಏನು ಮಾಡ್ತೀವಿ, ಅಂಥದ್ದಿದೆ. ಸರಿಯಾಗಿಲ್ಲ ಅಂದರೆ ಇಲ್ಲ, ಯಾವುದು ಒಳ್ಳೆಯದೋ ತಗೋ, ಮಿಕ್ಕದ ಕಡೆ ದೃಷ್ಟಿಯೇ ಇಡಬೇಡ. ಸಜ್ಜನರು ಹಾಗೆ ಮಾಡ್ತಾರೆ. ಜದಪಿ ಕವಿತರಸ ಏಕವು ನಾಹಿ. ನನ್ನ ಕಾವ್ಯದಲ್ಲಿ ಕವಿತ್ವ ರಸ ಒಂದೂ ಇಲ್ಲ. ರಾಮ ಪ್ರತಾಪ ಪ್ರಗಟಯಹಿ ಮಾಹಿ. ಇದರಲ್ಲಿ ರಾಮ ಪ್ರತಾಪ ಮಾತ್ರ ಅವಶ್ಯವಾಗಿದೆ. ಸೊಯಿ ಭರೋಸ ಮೋರೆ ಮನ ಆವ ಕೆಹಿನ ಸುಸಂಗ ಬಡಪ್ಪನು ಪಾವ. ಅದೊಂದೇ ಭರೋಸ, ಅದೊಂದೇ ನನಗೆ ನಂಬಿಕೆ, ಧೈರ್ಯ ಇದೆ. ನನ್ನ ಕವಿತ್ವದಲ್ಲಿ ಏನಿಲ್ಲದಿದ್ದರೂ ರಾಮನಾಮ ಇದೆ, ರಾಮನ ಮಹಿಮೆ ಇದೆ, ಅದೊಂದಿದ್ದರೆ ಸಾಕು ಎಂದು ಧೈರ್ಯದಿಂದ ನಾನು ಮಾಡಲಿಕ್ಕೆ ಹೊರಟಿದ್ದೇನೆ. ಇಲ್ಲದಿದ್ದರೆ ನನಗೆ ಧೈರ್ಯ ಸಾಕಾಗಲಿಲ್ಲ. ಏಕೆಂದರೆ ಸಜ್ಜನ ಸಾಂಗತ್ಯದಿಂದ, ಸತ್ಸಾಂಗತ್ಯದಿಂದ ಎಷ್ಟು ಕೆಟ್ಟವನಾದರೂ ಒಳ್ಳೆಯವನಾಗ್ತಾನೆ. ಹಾಗೆ ನಾನು ಅಯೋಗ್ಯನಾಗಿದ್ದರೂ ರಾಮಕಥ ಹೇಳುವುದರಿಂದ ನನ್ನ ರಾಮಕಾವ್ಯ ರಾಮಚರಿತ್ರ ಸುಂದರವಾಗಿ ಬಿಟ್ಟಿದೆ. ಧೂಮಭೂತ ಜಯ ಸಹಜ ಕರುವಾಯಿ ಅಗರು ಪ್ರಸಂಗ ಸುಗಂಧ ಬಸಾಯಿ. ಧೂಮ ಹೊಗೆ ಸಹಜವಾಗಿ ನೋಡಿದ್ದರೆ ಅಪ್ಪ ಅನಿಸುತ್ತದೆ ಅಲ್ಲವೇ, ಕಣ್ಣಿಗೆ ಮೂಗಿಗೆ ದುಃಖ ಆಗ್ತದೆ. ಅದೇ ಅಗರು ಹೊಗೆ ಆದರೆ ಊದುಬತ್ತಿ ಹೊಗೆ ಆದರೆ ಅದೇ ಹೊಗೆ ಊದುಬತ್ತಿ ಜೊತೆಗೆ ಸೇರಿಕೊಂಡು ಬಿಡ್ತಾರೆ. ಆಹಾ ಚೆನ್ನಾಗಿದೆ ಅನ್ನೆಲ್ಲರೂ ಇಷ್ಟಪಡ್ತಾರೆ. ಹಾಗೆ ಕೆಟ್ಟದಾದರೂ ಸತ್ಸಾಂಗತ್ಯದಿಂದ ಒಳ್ಳೆಯದಾಗಿ ಬಿಡ್ತದೆ. ಬನಿತಿ ಭದೇಸ ಬಸ್ತು ಬಲೆ ಬರನಿ. ಕಾವ್ಯ ಏನಿಲ್ಲ, ಆದರೆ ವಸ್ತು ಒಳ್ಳೆಯದು. ರಾಮಕಥಾ ಜಗಮಂಗಲಕರಣಿ. ಇದು ರಾಮಕಥಾ ಜಗತ್ತನ್ನೇ ಪವಿತ್ರಗೊಳಿಸುತ್ತದೆ. ಛಂದಸ್ಸು ತುಳಸಿದಾಸ ಬದಲಾಯಿಸ್ತಾನೆ. ಮಂಗಲಕರಣಿ ಕಲಿಮಲಹರಣಿ ತುಳಸಿ ಕಥಾ ರಘುನಾಥಕಿ ಗತಿಕೂರ ಕವಿತಾ ಸರಿತಕಿ ಜೋ ಸರಿತ ಪಾವನ ಪಾಥಕಿ ಪ್ರಭು ಸುಜಸ ಸಂಗತಿ ಭನಿತಿ ಭಲಿ ಹೋಯಿ ಸುಜನ ಮನ ಭಾವನಿ ಭವ ಅಂಗಭೂತಿ ಮಸಾನಕಿ ಸುಮಿರತ ಸುಹಾವನಿ ಪಾವನಿ. ಇದು ಇನ್ನೊಂದು ಛಂದಸ್ಸು. ತುಳಸಿದಾಸರು ನನಗೆ ಕವಿತ್ವ ಇಲ್ಲ, ಛಂದಸ್ಸಿಲ್ಲ ಹೇಳ್ತಾರೆ, ಎಲ್ಲ ಇದೆ. ಮಂಗಲಕರಣಿ, ಈ ರಾಮಕಥಾ ಎಲ್ಲಕ್ಕೂ ಮಂಗಳ ಮಾಡ್ತದೆ. ಕಲಿಮಲಹರಣಿ, ಕಲಿಯುಗದ ದೋಷವನ್ನೆಲ್ಲ. ಕಲಿಯುಗದಲ್ಲಿ ಹುಟ್ಟಿದ್ದೀವಿ, ಗೊತ್ತಿಲ್ಲದಿದ್ದರೂ ಎಷ್ಟೋ ಆಚಾರಗಳು ಕರ್ಮಗಳು ಎಷ್ಟೋ ಬಿಟ್ಟಿದ್ದೀವಿ, ಈ ಕಾಲದಲ್ಲಿ ಮಾಡೋಕ್ಕೆ ಆಗ್ತಾಯಿಲ್ಲ. ಹಬ್ಬಗಳು, ಆಚಾರಗಳು, ಪೂಜೆಗಳು, ಪದ್ಧತಿಗಳು, ಶಾಸ್ತ್ರೋಕ್ತವಾದ ಕರ್ಮಗಳೆಲ್ಲ ಬಿಟ್ಟಿದ್ದೇವೆ. ಕಲಿ ಪ್ರಭಾವ ಹೇಗಿದೆ, ಯಾವುದು ಮಾಡೋಕ್ಕಾಗ್ತಾಯಿಲ್ಲ. ತುಳಸಿ ಕಥಾ ರಘುನಾಥಕಿ, ರಾಮಚಂದ್ರನ ಕಥಾ ತುಳಸಿದಾಸ್ ಹೇಳ್ತಾನೆ, ಇದು ಕಲಿಮಲಹರಣಿ ಮಂಗಲಕರಣಿ ಗತಿಕೂರ ಕವಿತಾ ಸರಿತಕಿ ಜೋ ಸರಿತ ಪಾವನ ಪಾತಕಿ. ಅತ್ಯಂತ ಕ್ರೂರವಾಗಿದ್ದನನ್ನು, ಪಾಪಿಯಾಗಿದ್ದನನ್ನು ನದಿ ಹೇಗೆ ಶುದ್ಧಗೊಳಿಸುತ್ತದೋ ಹಾಗೆ ಗಂಗಾ ನದಿ ಹಾಗೆ ಇದು ಶುದ್ಧ ಮಾಡ್ತದೆ. ಪ್ರಭು ಸುಜಸ ಸಂಗತಿ ಭನತಿ ಬಲಿ ಹೋಯಿ ಸುಜನ ಮನಭಾವನೆ. ಸಜ್ಜನರಿಗೆ ಮಾತ್ರ ಮನಸ್ಸನ್ನು ಆನಂದಗೊಳಿಸುತ್ತದೆ. ಭವ ಅಂಗಭೂತಿ ಮಸಾನಕಿ. ಇದು ಶಿವನ ಶರೀರಕ್ಕೆ ಹಚ್ಚಿಕೊಂಡಿರುವಂಥ ವಿಭೂತಿ ಅಂಥದ್ದು. ಅದೇ ವಿಭೂತಿ ಹೊರಗೆ ಇದ್ದರೆ ಅಸಹ್ಯ. ಶಿವನು ತನ್ನ ಮೈಗೆ ಹಚ್ಚಿಕೊಂಡರೆ ಪವಿತ್ರವಾಗಿ ಬಿಟ್ಟಿತು ಅಲ್ಲವೇ.
ಬೂದಿ ಶಿವ ತನ್ನ ಮೈಗೆ ಹಚ್ಚಿಕೊಂಡುವುದರಿಂದ ಅದು ಪವಿತ್ರವಾಯಿತು. ಇಲ್ಲದಿದ್ದರೆ ಬೂದಿಗೇನು ಬೆಲೆ? ಈ ಸುಮಿರತ ಸುಹಾವನ ಪಾವನ, ಇದನ್ನು ಸ್ಮರಣ ಮಾಡಿಕೊಂಡ್ರೆ ಸಾಕು, ಅತ್ಯಂತ ಪವಿತ್ರ ಮಾಡ್ತದೆ. ಪ್ರಿಯಲಾಗಹಿ ಅತಿ ಸಬಹಿ ಸಮಮ ಭನಿತಿ ರಾಮಜಸ ಸಂಗ. ರಾಮಕೀರ್ತಿ, ರಾಮನ ಮಹಿಮೆ ಇಲ್ಲಿರುವುದರಿಂದ ಎಲ್ಲರಿಗೂ ಇಷ್ಟವಾಗ್ತದೆ. ದಾರು ಬಿಚಾರುಕಿ ಕರೈಕುವು ಬಂದಿವ ಮಲಯ ಪ್ರಸಂಗ. ಮಲಯ ಪ್ರಸಂಗ. ಶ್ಯಾಮ ಸುರಭಿಪಯ ಬಿಸದ ಅತಿ ಚಂದನದಿಂದ ಗಂಧದ ಮರದಿಂದ ಮಾಡಿರುವ ಏನಾದರೂ ವಸ್ತು ಬಂದರೆ, ಏನಾದರೂ ಪೆಟ್ಟಿಗೆ ಅಂಥದ್ದು, ಅದು ನೋಡಿದರೆ ಅಯ್ಯೋ ಇದು ಮರದು ನಮಗೇಕೆ ಅಂತ ಹೇಳ್ತಾರ. ಆ ಗಂಧದು ಹಾಕಿಬಿಟ್ಟರೆ ಅದು ಮರದೇ ಆಗಿದ್ದರೆ ಅದಕ್ಕೆ ಬೆಲೆ ಆಗಿಬಿಡ್ತದೆ. ಹಾಗೆ, ಏಕೆಂದರೆ ಅದಕ್ಕೆ ಸುಗಂಧ ಇದೆ. ಹಾಗೆ ಶ್ಯಾಮ ಸುರಭಿಪಯ ಬಿಸದ ಅತಿ ಗುಣದ ಕರಹಿತ ಬಪಾನ ಗಿರಾ ಗ್ರಾಮ್ಯಸಿಯ ರಾಮಜಸ ಗಾವಹಿ ಸುನಹಿ. ಅದೇ ಈಗ ಅಲಂಕಾರ, ವರ್ಣನ. ಮಣಿಮಾನಿಕ ಮುಕುತಾಚ ಬಿಜಯಸಿ ಅಹಿಗಿರಿ ಗಜಸಿರ ಸೋಹನ ತಯಸಿ ನೃಪ ಕಿರೀಟ ತರುಣಿ ತನುಪಾಯಿ ಲಹಿ ಸಕಲ ಶೋಭಾ ಅಧಿಕ. ಇನ್ನೂ ಅಲಂಕಾರಗಳು, ವರ್ಣನಗಳಷ್ಟೇ. ತೈಸಹಿ ಸುಕಬಿ ಕಬಿತ ಬುಧ ಕಹಿ ಉಪಜಹಿ ಅನತ ಛವಿಲಹಿ ಭಗತಿ ಹೇತು ಬಿಧಿ ಭವನ ಬಿಹಾಯಿ ಸುಮಿರತ ಸಾರದ ಆವತಿ ಧಾಯಿ ರಾಮಚರಿತ ಸರಬಿನು ಸನ್ಹವಾಯೆ ಸೋಶ್ರಮ ಜಾಯಿನ ಕೋಟಿ ಉಪಾಯೆ ಭಗತಿ ಹೇತು ಬಿಧಿ ಭವನ ಬಿಹಾಯಿ ಸುಮಿರತ ಸಾರದ ಆವತಿ ಧಾಯಿ. ರಾಮಚರಿತ್ರ ಕೇಳುವವರೆಗೂ, ರಾಮಕಥಾ ಕೇಳುವವರೆಗೂ ಸಂಸಾರದ ದುಃಖ ಆಯಾಸ ಏನೇನಿದೆಯೋ ಅದು ಏನು ಮಾಡಿದ್ದರೂ ಹೋಗಲ್ಲ. ರಾಮನ ಕಥೆ ಕೇಳು, ಸಂಸಾರ ದುಃಖ ಹೋಗುತ್ತದೆ. ರಾಮಚರಿತ ಸರಬಿನು ಅನ್ಹವಾಯೆ ಸೋಶ್ರಮ ಜಾಯಿನ ಕೋಟಿ ಉಪಾಯೆ ಕವಿ ಕೋವಿದ ಅಸಹೃದಯ ಬಿಚಾರಿ ಗಾವಹಿ ಹರಿಜಸ ಕಲಿಮಲಹಾರಿ ಕಿನೇ ಪ್ರಾಕೃತ ಜನಗುಣ ಗಾನ ಸಿರಧುನಿಗಿರ ಲಗತ ಪಚಿತಾನ ಹೃದಯ ಸಿಂಧುಮತಿ ಸೀಪ ಸಮಾನ ಸ್ವಾತಿ ಶಾರದ ಕಹಿ ಸುಜಾನ ಜೋ ಬರಶಯಿ ಬರ ಬಾರಿ ಬಿಚಾರು ಓಹಿ ಕಬಿತ ಮುಕುತಾಮನಿ ಚಾರು ಜುಗುತಿ ಬೇದಿ ಪುನಿ ಪೋಹಿ ಅಹಿ ರಾಮಚರಿತ ಬರತಾಗನ್ ಪಹಿರಹಿ ಸಜ್ಜನ ವಿಮಲಬುರ ಶೋಭಾ ಅತಿ ಅನುರಾಗ. ಸುಂದರ ಪುಷ್ಪದಿಂದ ಮಾಲೆ ಮಾಡಿ ಕೊರಳಿನಲ್ಲಿ ಹಾಕಿದ್ದರೆ ಹೇಗೆ ಸುಂದರವಾಗ್ತದೋ ಹಾಗೆ ರಾಮಚಂದ್ರನ ಕಥೆಗಳೆಲ್ಲ ಸೇರಿಸಿಬಿಟ್ಟು ಒಂದು ಮಾಲ ಮಾಡಿದೆ. ಈ ಮಾಲ ಎಷ್ಟು ಸುಂದರವಾಗಿರುತ್ತೆ. ಜೋ ಜನಮೇ ಕಲಿ ಕಾಲ ಕರಾಲ ಕರತಬ ಬಾಯಸ ಬೇಷ ಬರಾಲ. ನನ್ನ ತಪ್ಪುಗಳು ನೋಡಿ ನೀವು ನನ್ನ ದೊಡ್ಡತನ ಅಂದ್ಕೊಳ್ಳಬೇಡಿ, ಅದು ರಾಮನ ದೊಡ್ಡತನ. ನನ್ನದೇನು ಅಂದರೆ, ನಾನು ಯಾವ ಬಗೆ ನೋಡಿದ್ದರೂ ತಪ್ಪೇ ಇದ್ದೀನಿ, ಯಾವ ದೃಷ್ಟಿಯ ನೋಡಿದ್ದರೂ ನನ್ನಲ್ಲಿ ದೋಷಗಳೇ ದೋಷಗಳು, ತಪ್ಪುಗಳೇ ತಪ್ಪುಗಳು. ಒಂದು, ನಾನು ಕಲಿಯುಗದಲ್ಲಿ ಹುಟ್ಟಿದೆ, ಅದೇ ದೊಡ್ಡ ತಪ್ಪು, ನಾನು ಪಾಪಾತ್ಮ. ಜೇ ಜನಮೇ ಕಲಿ ಕಾಲ ಕರಾಲ ಕರತಬ ಬಾಯಸ ಬೇಷ ಮರಾಲ. ನಾನು ಸಾಧುವೇಷ ಹಾಕ್ಕೊಂಡೆ, ಆದರೆ ನನ್ನ ಕೆಲಸ ಎಲ್ಲ ಕಾಗೆ ಕೆಲಸ ಅಲ್ಲವೇ. ವೇಷ ಮಾತ್ರ, ಮರಾಳ ಅಂದ್ರೇನು ಹಂಸ ವೇಷ ಹಾಕ್ಕೊಂಡೆ, ಆದರೆ ನನ್ನ ಕೆಲಸ ಎಲ್ಲ ಕಾಗೆ ಅಂತವನು. ಚಲತ ಕುಪಂತ ವೇದ ಮಗ ಚಾಡೆ. ವೇದ ಮಾರ್ಗವನ್ನು ಬಿಟ್ಟು, ವೈದಿಕ ಮಾರ್ಗವನ್ನು ಬಿಟ್ಟು ತಪ್ಪು ದಾರಿಯಲ್ಲಿ ಬದುಕುವವನು ನಾನು. ಕಪಟ ಕಲೇವರ ಕಲಿಮಲ ಬಾಡೆ. ನನ್ನದೆಲ್ಲ ಕಲಿಮಲಿನವೆಲ್ಲ ನನ್ನಲ್ಲಿ ತುಂಬಿದೆ. ಬಂಚಕ ಭಗತ ಕಹಾಯಿ ರಾಮಕ್ಕೆ. ರಾಮಭಕ್ತನು ಎಂದು ಹೇಳಿಕೊಂಡು ಎಲ್ಲರಿಗೂ ಮೋಸ ಮಾಡುವಂಥವನು ನಾನು. ಕಿಂಕರ ಕಂಚನ ಕೋಹ ಕಾಮಕ್ಕೆ. ನನಗೆ ಕಾಮ ಕ್ರೋಧ ಎಲ್ಲ ದೋಷಗಳಿವೆ ನನ್ನಲ್ಲಿ. ತಿನಮಹ ಪ್ರಥಮ ರೇಖ ಜಗಮೋರಿ. ಇಂಥ ದುರ್ಗುಣಗಳಲ್ಲಿ ಯಾರ್ಯಾರಲ್ಲಿವೆಯೋ ಅವರೆಲ್ಲರಲ್ಲಿ ಮೊದಲನೇ ಮನುಷ್ಯ ನಾನು. ಧೀಂಗ ಧರ್ಮಧ್ವಜ ದಂದಕದೋರಿ. ನನ್ನನ್ನು ಜನರು ನೋಡಿಕೊಂಡು ಅಯ್ಯೋ ರಾಮಭಕ್ತ ಹೇಳ್ತಾರೆ, ಎಲ್ಲ ಸುಳ್ಳು. ನನ್ನನ್ನು ರಾಮಭಕ್ತ ಹೇಳ್ತಾರೆ, ಅದು ನನ್ನ ದೊಡ್ಡತನ ಅಲ್ಲ, ನನ್ನನ್ನೇಕ ಪ್ರಶಂಸೆ ಮಾಡ್ತಾರೆ ಜನರು, ಅದು ಹೇಳ್ತಾನೆ. ನನ್ನಲ್ಲಿ ಏನಿಲ್ಲ, ನನ್ನ ದುರ್ಗುಣಗಳೇನು ನಾನು ನೇರಾಗಿ ಹೇಳಿಬಿಡ್ತಾ ಇದ್ದೀನಿ, ನನ್ನ ಬಾಯಿನಿಂದಲೇ ಒಪ್ಕೊಳ್ತಾ ಇದ್ದೀನಿ. ನೀವೇನು ಇನ್ನೂ ಬಯ್ಯಬೇಕಾಗಿಲ್ಲ. ನೀವು ಬಯ್ಯೋಕ್ಕಿಂತ ನೀವು ಬಯ್ಯತಕ್ಕದ್ದೆಲ್ಲ ನಾನೇ ಮೊದಲೇ ಹೇಳಿಕೊಂಡೆ ನನ್ನ ತಪ್ಪುಗಳು. ನೀವೇನು ಮತ್ತೆ ಬಯ್ಯಬೇಡಿ, ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಳ್ಳದೆ ಮೊದಲು ಕಥೆ ಓದಿ, ನೇರಾಗಿ ಕಥೆ ಓದಿ. ಏಕೆ ಇದರಲ್ಲಿ ರಾಮಕಥೆ ನೋಡಿ ನನ್ನ ಕಡೆಗೆ ನೋಡಬೇಡಿ.
ನನ್ನ ತಪ್ಪುಗಳು, ನಾನು ತುಳಸಿದಾಸ್ ಬರೆದಾಯ, ತುಳಸಿದಾಸ್ ಒಂದು ಹೆಸರು ಮರೆತು ಹೋಗಿ ರಾಮಕಥೆಯನ್ನು ಓದ್ಕೊಳ್ಳಿ ಅಷ್ಟೇ ಸಾಕು. ಜೋ ಅಪ್ನೆ ಅವಗುಣ ಸಬ ಕಹೂँ ಬಾಡಯಿ ಕಥಾ ಪಾರ ನಹಿಲಹಂ. ನಾನು ಸ್ವಲ್ಪನೇ ನನ್ನ ದುರ್ಗುಣಗಳು ಹೇಳಿದೆ, ಇನ್ನೂ ಪೂರ್ತಿ ಹೇಳಲ್ಲ, ಇಷ್ಟು ದಪ್ಪ ಪುಸ್ತಕ ಆಗ್ತದೆ, ನಿಮ್ಮ ಟೈಮ್ ವೇಸ್ಟ್ ಏಕೆ, ನಾನು ಹೇಳಲ್ಲ, ಸಾಕು ಇಷ್ಟೇ ಹೇಳಿದ್ದೀನಿ ನನ್ನ ದುರ್ಗುಣಗಳೆಲ್ಲ. ತಾತೆ ಮೈ ಅತಿ ಅಲಪ ಬಖಾನೆ, ಸ್ವಲ್ಪದಿಂದಲೇ ಹೇಳಿಬಿಟ್ಟೆ, ನೀವೆಲ್ಲ ದೊಡ್ಡವರು, ಗೊತ್ತಾಗ್ತದೆ ನಾನು ಎಷ್ಟು ಕೆಟ್ಟವನು ನಿಮಗೆ ಗೊತ್ತಾಗ್ತದೆ ಅಲ್ಲವೇ. ನಾನು ಸ್ವಲ್ಪ ಹೇಳಿದ್ದರೂ ನೀವು ಮಿಕ್ಕದೆಲ್ಲ ಅರ್ಥ ಮಾಡಿಕೊಂಡು ಬಿಡ್ತೀರಿ. ಗೊತ್ತಾಯ್ತು ಇವನು ತುಂಬ ಮೂರ್ಖ ದುಷ್ಟ ಪಾಪಾತ್ಮ ಎಂದು ನಿಮಗೆ ಗೊತ್ತಾಯ್ತಲ್ಲ, ಸಾಕು, ನಿಜವೇ ನಾನು ಅಂಥವನೇ. ಆದ್ದರಿಂದ ನನ್ನನ್ನು ನೋಡಿ ನೀವು ರಾಮಾಯಣ ಓದಬೇಡಿ, ರಾಮನ ಮಹಿ ನೋಡಿ ಓದಿ ಅಷ್ಟೇ ಸಾಕು. ಸಮುಜಿ ಬಿಬಿದ ಬಿದಿ ಭಿನ್ನತಿ ಇಷ್ಟು ಹೇಳಿದರೂ ನಾನು ನನ್ನನ್ನು ನೋಡಿ, ನನ್ನ ಹೆಸರು ನೋಡಿ ನೀವು ರಾಮಕಥೆ ಓದಲ್ಲವೋ ಏನೋ ನಾವು ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ನೋಡಿ ರಾಮಕಥನನ್ನು ಕಡೆಗಣಿಸಬೇಡಿ. ರಾಮಕಥೆ ದೊಡ್ಡದು, ಅದು ತುಂಬ ಮಧುರವಾಗಿರುತ್ತದೆ, ಸರ್ವ ಪಾಪವನ್ನು ನಾಶ ಮಾಡ್ತದೆ. ನಾನು ಬರೆಯುವುದರಿಂದ ನಿಮಗೆ ನನ್ನನ್ನು ನೋಡಿ ಅಯ್ಯೋ ಈ ಪಾಪಾತ್ಮ ಇವ್ರದ್ದು ನಾವೇಕೆ ಓದುವುದು ಅಂದರೆ, ನಾನು ಪಾಪಾತ್ಮನೇ, ನಿಜ ಒಪ್ಕೊಳ್ತೀನಿ. ನೀವು ಎಷ್ಟು ಪಾಪ ಎಂದು ತಿಳ್ಕೊಂಡಿದ್ದರೂ ಅದಕ್ಕಿಂತ ಹೆಚ್ಚು ಪಾಪಾತ್ಮನೇ. ಆದರೆ ರಾಮನ ಕಥೆ ಚೆನ್ನಾಗಿದೆ, ಅದಕ್ಕೋಸ್ಕರ ಆದರೂ ದಯವಿಟ್ಟು ಓದಿ. ಇಷ್ಟು ವಿನತಿ, ನಾನು ಇಷ್ಟು ಬೇಡ್ಕೊಳ್ತಾ ಇದ್ದೀನಿ, ಇಷ್ಟಾದರೂ ಕೇಳಿ. ಸಮುಜಿ ಬಿಬಿದ ಬಿದಿ ಬಿನತಿ ಮೋರಿ ಕೊಗುನ ಕಥಾ ಸುನಿದೇಹಿ ಕೋರಿ. ಅದರಿಂದ ಇಷ್ಟೆಲ್ಲ ನಾನು ಹೇಳಿದ ನಂತರ ಮತ್ತೆ ತಪ್ಪಿದೆ ಅಂದರೆ ಇದೇ ಎಂದು ಮೊದಲೇ ಹೇಳ್ತಾ ಇದ್ದೀನಿ. ನೀವು ಮತ್ತೆ ತಪ್ಪಿನ ಕಡೆ ದೃಷ್ಟಿ ಇಟ್ಟು ನಿಮ್ಮ ಬುದ್ಧಿ ಹಾಳು ಮಾಡಿಕೊಳ್ಳಬೇಡಿ. ರಾಮಕಥೆ ಇದೆ ನೋಡಿ, ಅಲ್ಲೇ ದೃಷ್ಟಿ ಇಡಿ, ನನ್ನ ಕಡೆ ದೃಷ್ಟಿ ಬಿಟ್ಟುಬಿಡಿ. ಏತೆ ಹುಪರ ಕರಿ ಹಿಜೆ ಅಸಂಕ ಮೋಹಿತೆ ಅಧಿಕತೆ ಜಡಮತಿ ರಂಕ. ಇಷ್ಟು ನನ್ನ ತಪ್ಪುಗಳೆಲ್ಲ ಹೇಳಿ ನಾನು ಎಷ್ಟು ಪಾಪಾತ್ಮನೋ ಹೇಳಿದ ನಂತರನು ಮತ್ತೆ ರಾಮಕಥೆ ಓದಿ ಅಂದರೆ ಅವನು ಬರೆದಿದ್ದ ತುಳಸಿದಾಸ ಮತ್ತೆ ನನ್ನನ್ನು ಹೇಳಿದ್ದಾರೆ ಅಂದರೆ ಈಗ ಇನ್ನೇನು ಹೇಳಬೇಕು. ನನಗಿಂತ ಹೆಚ್ಚಿನ ಅವಿವೇಕಿಗಳು ನೀವಾಗ್ತೀರಿ. ನಾನು ಎಷ್ಟು ಅವಿವೇಕೋ, ಎಷ್ಟು ಪಾಪಾತ್ಮನೋ ನನಗಿಂತ ಹೆಚ್ಚಿನವರು ನೀವಾಗಿ ಬಿಡ್ತೀರಿ. ಹಾಗೆ ದಯವಿಟ್ಟು ಆಗಬೇಡಿ. ಕವಿನ ಹೋವು ನಹಿ ಚತುರ ಕಹಾವ. ನಾನು ಕವಿಯಲ್ಲ, ಚತುರನಲ್ಲ. ಮತಿ ಅನುರೂಪ ರಾಮಗುಣಗಾನ. ನನಗೆ ತೋಚಿದ ಹಾಗೆ ರಾಮಗುಣಗಾನ ಮಾಡ್ತೀನಿ ಅಷ್ಟೇ. ಕಹ ರಘುಪತಿ ಕೆ ಚರಿತ ಅಪ. ನಾನು ರಾಮಗುಣಗಳೆಲ್ಲ ನಿಜವಾಗಿ ಸುಂದರವಾಗಿ ಚೆನ್ನಾಗಿ ಮಾಡ್ತೀನಿ ಅಂದ್ಕೊಂಡಿದ್ದೀರೇನು? ರಾಮಗುಣವೆಲ್ಲಿ, ನಾನೆಲ್ಲಿ? ನನ್ನ ಬಾಯಿ, ನನ್ನ ಬುದ್ಧಿ ತುಂಬ ಅಲ್ಪ. ರಾಮಗುಣವಲ್ಲೇನೋ ಅನಂತ ದೊಡ್ಡ ಪರ್ವತ, ನಾನೇನೋ ಸಣ್ಣ ಧೂಳಿಕಣ. ಏನಾಗುತ್ತದೆ, ನನ್ನಿಂದ ಆಗುವಂಥ ಕೆಲಸ ಅಲ್ಲ. ಕಹ ರಘುಪತಿಗೆ ಚರಿತ ಅಪಾರ, ಕಹಮತಿ ಮೋರಿ ನಿರತ ಸಂಸಾರ. ಜಹಿ ಮಾರುತಗಿರಿ ಮೇರು ಉಡಾಹಿ, ಕಹಿ ತೂಲಕೆ ಲೇಖೆ ಮಾಹಿ. ಸಮುಜತ ಅಮಿತ ರಾಮ ಪ್ರಭುತಾಯಿ, ಕರತ ಕಥಾ ಮನ ಅತಿ ಕದರಾಯಿ. ಆದರೂ ನನಗೆ ಧೈರ್ಯವೇನು ಅಂದರೆ ಇದು ರಾಮನ ಕಥಾ, ರಾಮನ ಮಹಿಮೆ, ರಾಮನ ಗುಣಗಳು. ಅದೊಂದೇ ಧೈರ್ಯದಿಂದ ನಾನು ಬರೆಯುತ್ತಾ ಇದ್ದೀನಿ. ನೀವು ಅದೊಂದೇ ನೋಡಿಕೊಂಡು ಓದಿ, ನನ್ನ ಕಡೆ ದಯವಿಟ್ಟು ನೋಡಬೇಡಿ. ಶಾರದ ಶೇಷ ಮಹೇಶ ವಿಧಿ ಆಗಮ ನಿಗಮ ಪುರಾಣ, ನೇತಿ ನೇತಿ ಕಹಿ ಜಾಸು ಗುಣ ಕರಹಿ ನಿರಂತರ ಗಾನ. ರಾಮಚಂದ್ರ ಅಂದರೆ ಏನು ಅಂದ್ಕೊಂಡಿದ್ದೀರಿ? ಶಾರದಾ ಸರಸ್ವತಿ ದೇವಿ ಬಂದುಕೊಂಡು ರಾಮಚಂದ್ರನನ್ನು ವರ್ಣನ ಮಾಡಿ 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 ಸಾಮಾನ್ಯ ಮನುಷ್ಯರಲ್ಲ, ದೇವತರಲ್ಲಿ ಇನ್ನೂ ದೊಡ್ಡ ದೇವಿ ಸಾಕ್ಷಾತ್ ಸರಸ್ವತಿ ದೇವಿ ರಾಮಚಂದ್ರನ ಕಥಾ ವರ್ಣನ ಮಾಡಿದ್ದರೂ ಒಂದು ದಿವಸ ಮುಗಿಯಲ್ಲ. ಎಷ್ಟು ವರ್ಷಗಟ್ಟಲ ಹೇಳುತ್ತಾ ಇದ್ದರೂ ಮುಗಿಯಲ್ಲ. ಶೇಷ ಅಂದರೆ ಗೊತ್ತಾ? ಶೇಷ ನಾಗಶೇಷ ಇರುತ್ತಾನೆ ನೋಡಿ, ಅವನಿಗೆ ಎಷ್ಟು ತಲೆಗಳು? 1000 ತಲೆಗಳಂತೆ. ಅವರು ಒಂದು ತಲ ಅಲ್ಲ 1000 ತಲೆಗಳಿಂದ ರಾಮನ ವರ್ಣನ ಮಾಡಿದ್ದರೂ ಮುಗಿಯಲ್ಲ. ಮಹೇಶ, ವಿಧಿ ಬ್ರಹ್ಮದೇವ, ಆಗಮ ನಿಗಮ ಪುರಾಣ. ಆಗಮ ನಿಗಮ ಪುರಾಣಗಳು ಎಲ್ಲವೂ ಪರಮಾತ್ಮ ವರ್ಣನ ಮಾಡ್ತವೆ. ಏನು ನೇತಿ ಎಂದು ಹೇಳ್ತವೆ. ಹೇಳಿ ಮತ್ತೆ ಅಲ್ಲ ಇನ್ನೂ ಇದೆ, ಇನ್ನೂ ಅದಲ್ಲ ಇಂದು ನೇತಿ ಎಂದು ಹೇಳ್ತಾರೆ. ಜಾಸುಗುಣ ಕರಹಿ ನಿರಂತರ ಗಾನ. ಯಾವ ಪರಮಾತ್ಮನ ಸದ್ಗುಣಗಳನ್ನು ನೇತಿ ಎಂದು ಹೇಳುತ್ತಾ ವರ್ಣನ ಮಾಡ್ತಾನೇ ಇರುತ್ತವೆ. ಸಬಜಾನತ ಪ್ರಭುತಾ ಸೋಯಿ, ತದಪಿ ಕಹೇ ಬಿನು ರಹ ನ ಕೋಯಿ. ಆದರೆ ನೀವು ಹೇಳಬಹುದು ರಾಮಚಂದ್ರನ ಮಹಿಮೆ ಇಂಥದ್ದು ದೊಡ್ಡದ್ದು. ಬರೀ ವೇದಗಳು ಹೇಳಿವೆ, ಪುರಾಣಗಳು ಹೇಳಿವೆ, ತಂತ್ರಶಾಸ್ತ್ರ ಆಗಮಶಾಸ್ತ್ರಗಳು ರಾಮನ ಕಥೆ ಹೇಳಿವೆ, ಎಷ್ಟೋ ಕವಿಗಳು ಹೇಳಿದ್ದಾರೆ, ಪಂಡಿತರು ಹೇಳಿದ್ದಾರೆ. ರಾಮಕಥಾ ವಾಲ್ಮೀಕಿ ಬರೆದಿದ್ದ, ಇನ್ನೂ ಯಾರೋ ಅನೇಕ ರಾಮಾಯಣಗಳಿವೆ. ಇಷ್ಟೆಲ್ಲ ಮಾಡಿದ್ದಾಗ ನೀನೇಕೆ ಬರ್ತಾ ಇದ್ದೀಯಪ್ಪ ಅಂದರೆ
ಅದು ನನ್ನದಲ್ಲ. ಆ ರಾಮನ ಮಹಿಮ ಅಂಥದ್ದು, ಬಾಯಿ ನಿಲ್ಲಲ್ಲವೇ. ರಾಮಚಂದ್ರನ ಕಥೆ ಬರೆಯಬೇಕನ್ನಿಸುತ್ತದೆ, ಅದು ಬರೆಯುತ್ತದೆ. ಬೇಡ ಎಂದರೂ ಬರೆಯುತ್ತದೆ. ಎಷ್ಟೋ ಜನರು ಬರೆದಿದ್ದಾರಲ್ಲ, ಮತ್ತೆ ಏಕೆ ಬರೆಯೋದು? ನಿಮಗೆ ಕೀರ್ತಿ ಬೇಕಾ, ಹಣ ಬೇಕಾ? ನೀವು ದೊಡ್ಡ ಪಂಡಿತ ಎಂದು ತೋರಿಸಿಕೊಳ್ಳುವುದ, ಏಕೆ ಬರೆಯುತ್ತಾ ಇದ್ದೀವಿ ಅಂದರೆ ಅದು ನನ್ನ ತೋರಿಸಿಕೊಳ್ಳುವುದಕ್ಕಲ್ಲ. ರಾಮಕಥಾ ಅಂಥದ್ದು, ಬಾಯಿ ನಿಲ್ಲಲ್ಲ. ರಾಮನ ನೋಡಿದರೆ ಅದು ಬಾಯಿ ಬರ್ತಾ ಇದೆ. ಏನು ಮಾಡಬೇಕು, ಅದು ಬರ್ತಾ ಇದೆ. ಸಬ ಜಾನತ ಪ್ರಭು ಪ್ರಭುತಾ ಸೋಯಿ. ಎಲ್ಲರಿಗೂ ಗೊತ್ತು ರಾಮಕಥಾ. ರಾಮಕಥಾ ಗೊತ್ತಿಲ್ಲದವರು ಯಾರಿದ್ದಾರೆ? ಎಲ್ಲರಿಗೂ ಗೊತ್ತು. ರಾಮಕಥಾ ಇದೆ, ವಾಲ್ಮೀಕಿದಿದೆ, ಎಲ್ಲರೂ ಓದಿದ್ದಾರೆ. ಆದರೂ ಯಾರಿಗೂ ಸ್ವಲ್ಪ ಬಾಯಿ ಇರುವವರು ಸುಮ್ಮನೆ ಕೂತಿರಲ್ಲ, ರಾಮನ ಕಥೆ ಹೇಳ್ತಾರೆ, ರಾಮನಾಮ ಹೇಳ್ತಾರೆ. ರಾಮ 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 ಹೇಳಿಬಿಟ್ರೆ ಜನರು ಇನ್ನೊಬ್ಬರು ಕೇಳಿ ಏನು ಹೇಳ್ತಾರೆ, ಏನಪ್ಪ ರಾಮ ನಮಗೆ ಗೊತ್ತಿಲ್ಲವಾ, ನೀವು ಮತ್ತೆ ಯಾಕೆ ಹೇಳ್ತಾ ಇದ್ದಿ ಅಂದರೆ, ನಿಮಗೆ ಗೊತ್ತಿಲ್ಲ ಎಂದು ಹೇಳ್ತಾ ಇದ್ದೇನೆ ಅಲ್ಲ, ಅದು ಬಾಯಿ ನಿಲ್ಲಲ್ಲ. ರಾಮನಾಮ ಅಂಥದ್ದು, ಅದು ಹೇಳಬೇಕು ಅನಿಸುತ್ತದೆ, ಹೇಳೇ ಬಿಡ್ತದೆ. ನೀವು ಬೇಡ ಎಂದು ಹೇಳಿದ್ರೆ ಅದು ನಿಲ್ಲಲ್ಲ, ಅದು ಹೇಳ್ತಾನೆ ಇರ್ತದೆ. ತದಪಿ ಕಹೇ ಬಿನು ರಹಾನ ಕೋಯಿ ಜहाँ ತहाँ ಬೇದ ಅಸಕಾರ ನರಾಕ ಭಜನ ಪ್ರಭಾವು ಭಾಂತಿ ಬಹುಭಾಷಾ. ರಾಮನಾಮ ಸ್ಮರಣ, ಭಜನ, ಕೀರ್ತನ, ಅವನ ಕೀರ್ತಿ, ಅವನ ಮಹಿಮೆಯನ್ನು ಗಾನ ಮಾಡುವುದು ಎಲ್ಲಕ್ಕಿಂತ ಹೆಚ್ಚಿನದು ಎಂದು ಶಾಸ್ತ್ರ ಹೇಳ್ತದೆ. ಏಕ ಅನೀಹ ಅರೂಪ ಅನಾಮ. ಪರಮಾತ್ಮ ಒಬ್ಬನು, ಅದ್ವೈತೀಯ, ಅನೀಹ, ಅರೂಪ, ನಾಮ ಇಲ್ಲ, ರೂಪ ಇಲ್ಲ, ಗುಣವಿಲ್ಲ, ಎಲ್ಲಕ್ಕೆ ಅತೀತನಾಗಿರುವ ನಿರ್ಗುಣ ಬ್ರಹ್ಮ, ಅಜ ಸಚ್ಚಿದಾನಂದ ಪರಧಾಮ. ಜನ್ಮರಹಿತ, ಮರಣರಹಿತ, ಸಚ್ಚಿದಾನಂದ ಅಂಥವನು ಪರಮಾತ್ಮ. ವ್ಯಾಪಕ ವಿಶ್ವರೂಪ ಭಗವಾನ ತೆಹಿಧರಿ ದೇಹ ಚರಿತ ಕೃತನಾನ. ಅಂಥ ಸಾಕ್ಷಾತ್ ಪರಮಾತ್ಮನೇ ಮನುಷ್ಯ ರೂಪ ಧರಿಸಿ, ಅಂದರೆ ಪರಮಾತ್ಮ ಮನುಷ್ಯ ರೂಪದಲ್ಲಿ ತೋರ್ಕೊಳ್ತಾ ಇದ್ದಾನೆ ನೋಡಿ. ರೂಪ ನೋಡಬೇಡಿ, ಅಲ್ಲಿರುವುದು ಪರಮಾತ್ಮ ಒಳಗೆ, ಅದು ನೋಡಿ. ಪರಮಾತ್ಮನೇ ಮನುಷ್ಯ ರೂಪ ಧರಿಸಿದ್ದರೆ ಆ ಮನುಷ್ಯ ರೂಪವು ಅಷ್ಟು ಸುಂದರ, ಅಷ್ಟು ದಿವ್ಯವಾಗಿ ತೋರ್ತದೆ. ಮನುಷ್ಯ ರೂಪವಾಗಿದ್ದರೂ ದಿವ್ಯವಾಗಿ ಬಿಡುತ್ತದೆ. ವ್ಯಾಪಕ ವಿಶ್ವರೂಪ ಭಗವಾನ ತೆಹಿಧರಿ ದೇಹ ಚರಿತ ಕೃತನಾನ. ಸೋ ಕೇವಲ ಭಗತನ ಹಿತಲಾಗಿ. ಏಕೆ ಬಂದ ರಾಮ? ಮರಿ ಮನುಷ್ಯ ರೂಪದಲ್ಲಿ ಏಕೆ ಬಂದ ಅಂದರೆ, ಪಾಪ ಅವನು ಮನುಷ್ಯನಾಗಿ ಬಿಟ್ಟ. ಅವನೇನು ನೋಡುವುದೇಕೆ, ಅವನನ್ನು ನೋಡುವುದೇಕೆ, ಅವನ ಕೀರ್ತಿ ಮಾಡುವುದೇಕೆ, ಅವನ ನಾಮ ತಗೊಳ್ಳುವುದೇಕೆ ಎಂದು ಚಿಂತೆ ಮಾಡಬೇಡಿ. ಮನುಷ್ಯ ಧರಿಸಿದ್ದರೂ ಮನುಷ್ಯನಾಗಲಿಲ್ಲ. ಮನುಷ್ಯ ಅಂದರೆ ಕೀಳು, ಜೀವನಾಗಲಿಲ್ಲ. ಜೀವನ ಹಾಗೆ ಧರಿಸಿದ್ದರೂ ಜೀವನಾಗಲಿಲ್ಲ. ಅದೇ ಪರಮಾತ್ಮ ಇದ್ದುಕೊಂಡ, ಒಂದು ಚೂರು ಬಿಟ್ಟಿಲ್ಲ. ಸೋ ಕೇವಲ ಭಗತನ ಹಿತಲಾಗಿ. ಭಕ್ತರ ಮೇಲೆ ಪ್ರೇಮದಿಂದ, ಅನುಗ್ರಹದಿಂದ ಆಗಿದ್ದನಪ್ಪ, ಅಷ್ಟೇ ಹೊರತು ಕರ್ಮದಿಂದ ಜೀವನಾಗಿ ಬಿಟ್ಟಿಲ್ಲ. ಮನುಷ್ಯ ಜನ್ಮ ಪಡ್ಕೊಂಡಿಲ್ಲ. ನಾವು ಮನುಷ್ಯರಾಗಿದ್ದರೆ ಕರ್ಮದಿಂದ ಮಾಡ್ತೀವಿ, ಮಾಯಕ್ಕೆ ಒಳಗಾಗಿ ಮನುಷ್ಯ ರೂಪ ಧರಿಸ್ಕೊಳ್ತೀವಿ ಅಲ್ಲವೇ? ಮಾಯಕ್ಕೆ ಒಳಗಾಗಿ, ಪೂರ್ವ ಕರ್ಮಕ್ಕೆ ಒಳಗಾಗಿ, ಆ ಕರ್ಮದಿಂದ ಪ್ರೇರಿತರಾಗಿ ಮಾಡ್ತೀವಿ. ಅವರಿಗೆ ಕರ್ಮ ಇಲ್ಲ, ಮಾಯ ಇಲ್ಲ. ಮಾಯ ಅಂಟಲ್ಲ, ಕರ್ಮ ಇಲ್ಲವೇ ಇಲ್ಲ. ಆದರೂ ಮನುಷ್ಯ ಅಂದರೆ ಕೇವಲ ಭಕ್ತರ ಮೇಲೆ ಪ್ರೀತಿಯಿಂದಪ್ಪ, ಭಕ್ತರ ಮೇಲೆ ದಯದಿಂದ ಅವರಿಗೆ ನಾನು ಕಂಡು ಬರ್ತೀನಿ, ಅವರಿಗೆ ಹತ್ತಿರ ಹೋಗ್ತೀನಿ, ಅವರು ನನ್ನನ್ನು ಪೂಜೆ ಮಾಡ್ತಾರೆ, ನನ್ನ ಎದುರಾಗಿ ಕೂತಿರ್ತಾರೆ, ವಿಗ್ರಹ ಮಾಡ್ಕೊಳ್ತಾರೆ, ಪೂಜೆ ಮಾಡ್ತಾರೆ, ಅವರನ್ನು ವರ್ಣನ ಮಾಡ್ತಾರೆ, ಕಣ್ಣಿನಿಂದ ನೋಡ್ತಾರೆ, ಕಿವಿಯಿಂದ ಕೇಳ್ತಾರೆ, ಬಾಯಿದಿಂದ ಸ್ತೋತ್ರ ಮಾಡ್ತಾರೆ, ಮತ್ತೆ 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 ರಾಮ ರಾಮ ಎಂದು ಹೇಳ್ಕೊಳ್ತಾರೆ. ಈ ಸೌಲಭ್ಯ, ಭಕ್ತರು ನನ್ನನ್ನು ಆರಾಧಿಸುವುದಕ್ಕೆ ಸೌಲಭ್ಯವಾಗಿ ನಾನು ರಾಮಚಂದ್ರನಾಗಿ ಬಂದೆ, ಅಷ್ಟೇ ಹೊರತು ಸೋ ಕೇವಲ ಭಗತನ ಹಿತಲಾಗಿ ಪರಮ ಕೃಪಾಲ ಪ್ರಣತ ಅನುರಾಗಿ. ನಮಸ್ಕಾರ ಮಾಡಿದ್ದರೆ ಸಾಕು, ಅವರ ಮೇಲೆ ಎಷ್ಟು ಪ್ರೇಮ ಅಂದರೆ ಯಾವ ಋಷಿ ಮೇಲೆ ಕೊಡದಂತೆ ಅನುಗ್ರಹ ಮಾಡಿಬಿಡ್ತಾನೆ. ನಮಸ್ಕಾರ ಮಾಡಿ ನಾಮಸ್ಮರಣ ಮಾಡಿದ್ದರೆ ಋಷಿಗಳಿಗೆ ಕೊಡದಂತ ಕೊಟ್ಟು ಬಿಡ್ತಾನೆ ತನ್ನ ಭಕ್ತನಿಗೆ. ಅಷ್ಟು ಪ್ರೀತಿ ನೋಡಿ. ಮನುಷ್ಯ ರೂಪ ಧರಿಸಿದ್ದು ಏನು ಅಂದ್ಕೊಂಡಿದ್ದಿ? ಅವ್ರಿಗೇನು ಗತಿ ಇಲ್ಲದೆ ಯಾರಿಗಾದರೂ ಹೆದರ್ಕೊಂಡು ಮನುಷ್ಯನಾಗಿ ಬಿಟ್ಟನ ಏನು? ಬ್ರಹ್ಮದೇವ ಹೆದರಿಬಿಟ್ಟನ ಏನು ನೀನು ಮನುಷ್ಯನಾಗಿ ಹೊಟ್ಟು ಎಂದು? ಯಾರು ಶಾಪದಿಂದ ಅಲ್ಲ, ಯಾರು ಕರ್ಮದಿಂದ ಅಲ್ಲ, ಮಾಯಕ್ಕೆ ಒಳಗಾಗಲ್ಲ. ತನ್ನ ಸ್ವೇಚ್ಛದಿಂದ, ದಯದಿಂದ, ಕರುಣದಿಂದ, ಭಕ್ತರ ಮೇಲೆ ಕರುಣದಿಂದ, ತಾನೇ ಇಷ್ಟದಿಂದ ಆಗಿ ಬಂದ. ಯಾವುದಕ್ಕೆ ಹೆದರ್ಕೊಂಡೆ ಅಲ್ಲ. ಸೋ ಕೇವಲ ಭಗತನ ಹಿತಲಾಗಿ ಪರಮ ಕೃಪಾಲ ಪ್ರಣತ ಅನುರಾಗಿ. ಜಹಿ ಜನ ಪರಮ ಮತ ಅತಿ ಚೋಹು ಜಹಿ ಕರುಣಾ ಕರಿ ಕೀನ್ಹನ ಕೋಹು. ಜಹಿ ಜನ ಪರಮ ಮತ ಅತಿ ಚೋಹು. ಅವರಿಗೆ ಮನುಷ್ಯರ ಮೇಲೆ ಅತ್ಯಂತ ಮಮತ, ಅತ್ಯಂತ ಮಮಕಾರ, ಅತ್ಯಂತ ಪ್ರೀತಿ ಇದೆ. ಏಕೆ? ಮನುಷ್ಯರ ಮೇಲೆ. ಅದಕ್ಕೋಸ್ಕರ ನಾನು ಮನುಷ್ಯರಾಗಿ ಅವರ ಜೊತೆಗೆ ತಿರುಗುತ್ತೇನೆ, ಅವರಿಗೆ ಹತ್ತಿರವಾಗಿರ್ತೀನಿ. ಏಕೆಂದರೆ ಅವರು ತಮ್ಮ ಜೊತೆಗೆ ಮನುಷ್ಯ ಎಂದು ಯೋಚನೆ ಮಾಡಬಹುದು.
ಅಯ್ಯೋ ನಮ್ಮ ಹಾಗಿದ್ದಾನೆ, ನಮ್ಮ ಪಕ್ಕಕ್ಕೆ ಇದ್ದಾನೆ, ನಮ್ಮ ಜೊತೆಗೆ ಇರುತ್ತಾನೆ ಎಂದು ಜನರಿಗೆ ಒಂದು ಭಕ್ತಿಭಾವ ಹೆಚ್ಚಾಗ್ತದೆ. ಅದಾಗಲಿ ಎಂದು ಬಂದಿದ್ದಾನೆ ಅಷ್ಟೇ ಹೊರತು ಜಹಿ ಕರುಣಾ ಕರಿ ಕೀರ್ನಾಕೋ, ಅವನು ಕರುಣ ಮಾಡಿ ಯಾರ ಮೇಲೂ ಕೋಪ ಮಾಡಲ್ಲ ಅಂಥವನು. ಗಯಿ ಬಹೋರ ಗರೀಬನೆ ವಾಜು ಸರಳ ಸಕಲ ಸರಳ ಸಬಲ ಸಾಹಿಬ ರಘುರಾಜು. ದೀನರ ಮೇಲೆ ವಿಶೇಷ ಪ್ರೀತಿ, ದೀನಾನುಕಂಪ ಹೇಳ್ತಾರೆ ನೋಡಿ. ಗರೀಬ ನೆವಾಜು ಅದು ಉರ್ದು ಮಾತದು. ದೀನಾನುಕಂಪ, ದೀನರ ಮೇಲೆ ವಿಶೇಷ ಅನುಕಂಪ, ದೀನ ದಯಾಕರ ಹೇಳ್ತಾರೆ. ದೀನರು ಯಾರಿರುತ್ತಾರೋ ಗತಿ ಇಲ್ಲದೆ ದುಃಖಿಗಳು ಸಂಸಾರಿಗಳು ನರಳಿ ಹೋಗುತ್ತಾರೋ. ಬೇರೆ ಏನು ಶಕ್ತಿ ಇಲ್ಲ, ಬೇರೆ ಸಾಮರ್ಥ್ಯವಿಲ್ಲ, ಪುಣ್ಯನೂ ಇಲ್ಲ, ಅದೃಷ್ಟವೂ ಇಲ್ಲ. ಪೂರ್ವಜನ್ಮ ಪುಣ್ಯ ಇದ್ದರೆ ಅಷ್ಟೇ. ಯಾರಿಗೆ ಪೂರ್ವಜನ್ಮ ಪುಣ್ಯವೂ ಇಲ್ಲವೋ, ಅದೃಷ್ಟವಿಲ್ಲವೋ, ಯಾರು ನೋಡುವವರಿಲ್ಲವೋ, ಯಾರು ಸಹಾಯಕರಿಲ್ಲವೋ ಅಂಥವರಿಗೆ ವಿಶೇಷ ಪ್ರೀತಿಯಿಂದ ಅನುಗ್ರಹ ಮಾಡ್ತಾನೆ. ಗಯಿ ಬಹೋರಿ ಗರೀಬನೆ ವಾಸು ಸರಳ ಸಬಲ ಸಾಹಿಬ ರಘುರಾಜು. ಅದರಿಂದ ಅಯ್ಯೋ ಅಷ್ಟು ದೊಡ್ಡರ ಭಗವಂತ, ನಾವೇನೋ ಅಲ್ಪ ಜನರು, ನಮ್ಮನ್ನು ನೋಡ್ತಾನೆ ಎಂದು ಚಿಂತೆ ಮಾಡಬೇಡಿ. ಯಾರು ಅತ್ಯಂತ ಅಲ್ಪರೋ ಅವರನ್ನೇ ಮೇಲೆ ವಿಶೇಷ ಪ್ರೀತಿ, ಅವರಿಗೋಸ್ಕರನೇ ಬಂದಿದ್ದಾನೆ. ಬುಧ ಬರನಹಿ ಹರಿ ಜಸ ಅಸ ಜಸ ಅಸಜಾನಿ ಕರಹಿ ಪುನೇತ ಸುಫಲ ನಿಜಬಾನಿ. ಅದರಿಂದ ಭಕ್ತರು ಮಹಾತ್ಮರು ರಾಮಚಂದ್ರನ ಗುಣಗಳನ್ನು ಈ ತರಹ ವರ್ಣನ ಮಾಡಿದ್ದಾರೆ. ಈ ವರ್ಣನ ಮಾಡಿದ್ದು ಕೇಳಿ 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 ಎಷ್ಟು ಕಲ್ಲಾದರೂ ಕರಗಿ ಹೋಗ್ತದೆ, ಎಷ್ಟು ದುಃಖಿ ಸಂಸಾರಿ ಆದರೂ ಎಲ್ಲ ನಾಶ ಮಾಡಿಬಿಡ್ತದೆ. ತೆಹಿ ಬಲಮಯ ರಘುಪತಿ ಗುಣ, ಈ ನೋಡಿಕೊಂಡೆ ರಾಮಚಂದ್ರನ ಈ ಗುಣ ಈ ಮಹಿಮ ನೋಡಿಕೊಂಡೇ ನಾನು ಧೈರ್ಯದಿಂದ ರಾಮಾಯಣ ಬರೆಯುವುದಕ್ಕೆ ಸಿದ್ಧನಾಗಿದ್ದೇನೆ. ಇಲ್ಲದಿದ್ದರೆ ನನಗೆ ಏನಾದರೂ ಬಲ ಇದೆ, ಧೈರ್ಯ ಇದೆ ಅಂದ್ಕೊಂಡಿದ್ದೀರೇನು? ಯಾವ ಧೈರ್ಯ ಇಲ್ಲ. ಅದು ರಾಮನ ಗುಣವೇ, ಅದೇ ಧೈರ್ಯ. ತೆಹಿ ಬಲಮಯ ರಘುಪತಿ ಗುಣ ಗಾಥಾ ಕರಹಿಪು ಕರಿಹಂ ನಾಯಿ ರಾಮ ಪದ ಮಾಥ. ರಾಮಚಂದ್ರನ ಚರಣಗಳಿಗೆ ನಮಸ್ಕಾರ ಮಾಡಿ ಅವರ ಮಹಿಮೆಯ ಮೇಲೆ ಧೈರ್ಯದಿಂದಲೇ ನಾನು ಬರೆಯುವುದಕ್ಕೆ ಶುರು ಮಾಡಿ. ಮುನಿನ ಪ್ರಥಮ ಹರಿ ಕೀರತಿ ಗಾಯಿ. ದೊಡ್ಡ ದೊಡ್ಡ ಮುನಿಗಳು, ವಾಲ್ಮೀಕಿ ವ್ಯಾಸಾದಿ ಮುನಿಗಳು ಮೊದಲು ಭಗವಂತನ ಮಹಿಮೆಯನ್ನು ಮೊದಲು ಅವರು ಕೀರ್ತನ ಮಾಡಿದ್ದಾರೆ. ಅವರು ಏನು ಕೀರ್ತನ ಅಂದರೆ ಹಾಡಿದ್ದಾರೆ. ತೆಹಿಮಗ ಚಲತ ಸುಗಮ ಮಹಿಭಾಯಿ. ಅದರಿಂದ ಅವರು ಹಾಡಿ 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 ಅಭ್ಯಾಸ ಮಾಡಿದ್ದಾರಲ್ಲ, ನಮಗೆ ಅದೇ ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನೇನು ಹೊಸ ಕವಿತ್ವ, ನಾನೇನು ಹೊಸ ಕೀರ್ತನ, ನಾನೇನು ಹೊಸ ಮಾಡ್ತಾ ಇದ್ದೀನೇನು? ಅವರೆಲ್ಲ ಮಾಡಿದ್ದನ್ನು ಅದೇ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಅಷ್ಟೆ. ಅತಿ ಅಪಾರ ಜೆ ಸರಿತ ಬರ ಜೌನ್ ನೃಪ ಸೇತು ಕರಾಹಿ ಚಡಿಪಿ ಪೀಲಿಕವು ಪರಮಲಗು ಬೆನು ಶ್ರಮ ಪಾರಹಿ ಜಾಹಿ. ರಾಜರಂಥವರು ನದಿ ದಾಟಬೇಕಂದ್ರೆ ಸೇತು ಕಟ್ಟಿಸ್ತಾರೆ. ರಾಜರಿಗೆ ಅಷ್ಟು ಹಣ ಇರುತ್ತದೆ, ಕೋಟಿ ಕೋಟಿ. ಒಂದು ಸೇತು ಕಟ್ಟಬೇಕಂದ್ರೆ ಎಷ್ಟು ಹಣ ಆಗ್ತದೆ? ಸರ್ಕಾರ ಕಟ್ಟಕ್ಕಾಗ್ತದೆ? ಮನುಷ್ಯರಿಂದ ಆಗುತ್ತದೆ? ಸರ್ಕಾರಕ್ಕೆ ಕೋಟಿ ಕೋಟಿ ಹಣ ಇದೆ, ನಮಗೇನಿದೆ? ಅಷ್ಟು ಕೋಟಿ ಕೋಟಿ ರಾಜರು ಸೇತು ಕಟ್ಟಿಸಿದ್ದರೆ ಒಂದು ಇರುವೆ ಏನು ಮಾಡ್ತದೆ? ಇರುವೆ ಅದರ ಮೇಲಿನಿಂದ ದಾಟಿ ಹೋಗುತ್ತದೆ ಅಷ್ಟೇ. ಋಷಿಗಳು ವಾಲ್ಮೀಕಿ ಅಂಥವರು ರಾಮಾಯಣ ಬರೆದೇ ಇಟ್ಟರು, ಸೇತುವೆ ತಯಾರು ಮಾಡೇ ಇಟ್ಟರು. ಆ ಸೇತುವೆ ಮೇಲೆ ನಾನು ಇರುವೆ ಹಾಗೆ ನಡ್ಕೊಂಡು ಹೋಗ್ತೀನಿ ಅಷ್ಟೇ ಅಲ್ಲವೇ? ಮುನಿನ ಪ್ರಥಮ ಅತಿ ಅಪಾರ ಜಯ ಸರಿತ ಬರ ಜೌನ್ ನೃಪ ಸೇತು ಕರಾಹಿ ಚಡಿ ಪಿಪೀಲಿಕವು. ಪಿಪೀಲಿಕ ಅಂದರೆ ಇರುವೆ ಅಲ್ಲವೇ? ಪಿಪೀಲಿಕ ಆ್ಯಂಟ್ಗೇನು ಹೇಳ್ತಾರೆ? ಅದೇ ಇರುವೆ, ಪಿಪೀಲಿಕ. ಚಡಿ ಪಿಪೀಲಿಕವು ಪರಮಲಗು ಬೆನು ಶ್ರಮ ಪಾರಹಿ ಜಾಹಿ. ಅವರು ಅಷ್ಟು ದೊಡ್ಡ ಸೇತು ಕಟ್ಟಿದ್ದರೆ ಈ ಸಣ್ಣ ಪಿಪೀಲಿಕ, ಈ ಸಣ್ಣ ಇರುವೆ ತಾನು ಮಾತ್ರ ಸುಖವಾಗಿ ನದಿ ದಾಟಿ ಹೋಗ್ತದೆ ಅಷ್ಟೇ. ಅಲ್ಲ ವಾಲ್ಮೀಕಿ ಮಾಡಿಟ್ಟ ಆ ವಾಲ್ಮೀಕಿ ಶ್ಲೋಕಗಳನ್ನು ಹಿಡ್ಕೊಂಡು ಅದರ ಸಹಾಯದಿಂದ ನಾನು ರಾಮಕಥಾ ಮಾಡಿ ನಾನೇನೋ ರಾಮಾಯಣ ಬರದೆ ಅನಿಸುತ್ತದೆ. ಅದೆಲ್ಲ ವಾಲ್ಮೀಕಿ ಮಾಡಿಟ್ಟರು, ಅದು ತೊಗೊಂಡು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಯಹಿ ಪ್ರಕಾರ ಬಲ ಮನಹಿದೆ ಕಾಯಿ, ಯಹಿ ಪ್ರಕಾರ ಬಲ ಮನಹಿದೆ ಕಾಯಿ ಕರಿಹಮು ರಘುಪತಿ ಕಥಾ ಸುಹಾಯಿ. ಇದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡರೆ ನಮ್ಮ ಮನಸ್ಸಿಗೆ ಧೈರ್ಯ ಬಂತು. ಮೊದಲು ಮಿಕ್ಕ ಜನರೆಲ್ಲಕ್ಕಿಂತ ನನ್ನ ಮನಸ್ಸೇ ನಿರಾಕರಣೆ ಮಾಡಿತು. ನೀನೇನು ಮಾಡ್ತೀಯಪ್ಪ, ನಿನ್ನಿಂದ ಆಗಲ್ಲ, ಸುಮ್ಮನಿರೋ ಎಂದು ನನ್ನ ಮನಸ್ಸೇ ನನ್ನನ್ನು ಪರಿಹಾಸ ಮಾಡಿತು. ಮಿಕ್ಕ ಜನರು ಬೈಯುವುದಲ್ಲ, ನನ್ನ ಮನಸ್ಸೇ ನನ್ನನ್ನು ಬೈತು. ಏನಪ್ಪ ನಿನ್ನಿಂದ ಏನಾಗುತ್ತದೆ, ರಾಮಕಥಾ ಎಲ್ಲಿ, ನೀನೆಲ್ಲಿ ಅಂತ. ಆದರೂ ನಾನು ಇದೆಲ್ಲ ಹೇಳಿದೆ, ನನ್ನ ಧೈರ್ಯ ಅಲ್ಲಪ್ಪ, ನನ್ನ ಮನಸ್ಸಿಗೆ ಹೇಳಿಕೊಂಡೆ ಅದು ರಾಮನ ಮಹಿಮೆ.
ವಾಲ್ಮೀಕಿ ಎಲ್ಲವರೆಲ್ಲ ಬರೆದೇ ಇಟ್ಟರು. ಸುಮ್ಮನೆ ಅದನ್ನು ಅವರ ಹಿಂದೆ ಅವರು ಕಟ್ಟಿರುವ ಸೇತು ಮೇಲಿನಿಂದ ನಡ್ಕೊಂಡು ಹೋಗೋದಷ್ಟೇ, ಅಷ್ಟೇ ಕೆಲಸ. ಇಷ್ಟೆಲ್ಲ ಹೇಳಿದ್ದರೆ ಮನಸ್ಸು ಒಪ್ಪಿಕೊಂಡಿತು. ಆಯಿತು ಹೋಗೋ ಎಂದು ಹೇಳಿಬಿಟ್ಟು ಆವಾಗ ನಾನು ಶುರು ಮಾಡ್ತಾಯಿದ್ದೆ. ಕರಿಹವು ರಘುಪತಿ ಕಥಾ ಸುಹಾಯಿ. ಈಗ ನಾನು ಕವಿಗಳಿಗೆ ನಮಸ್ಕಾರ. ಈಗ ತಾನು ರಾಮಕಥೆ ಏಕೆ ಮಾಡ್ತಾ ಇದ್ದೀನಿ ಎಂದು ಹೇಳುವುದಕ್ಕೆ 2 ದಿವಸ ಹೇಳಿದೆ ನೋಡಿ. ಅಲ್ಲವೇ? ವ್ಯಾಸ ಆದಿ ಕವಿ ಪುಂಗವನಾನ. ವ್ಯಾಸ ಮುಂತಾದ ದೊಡ್ಡ ದೊಡ್ಡ ಕವಿಗಳಿದ್ದಾರೆ, ಅವರಿಗೆ ನನ್ನ ನಮಸ್ಕಾರ. ಜಿನಸಾದರ ಹರಿಸು ಜಸ ಬಖಾನ. ಭಗವಂತನ ಯಶಸ್ಸು, ಭಗವಂತನ ಕೀರ್ತಿಯನ್ನು ಅವರು ವರ್ಣನ ಮಾಡಿದ್ದಾರೆ. ಚರಣ ಕಮಲ ಬಂದವು ತಿನಕೇರೆ ಅಂಥ ಕವಿಗಳು, ಋಷಿಗಳ ಚರಣ ಕಮಲವನ್ನು ನಮಸ್ಕಾರ ಮಾಡ್ತಾ ಇದ್ದೀನಿ. ಪುರವಹು ಸಕಲ ಮನೋರಥ ಮೋರೆ. ನೀವು ಅಷ್ಟು ದೊಡ್ಡ ದೊಡ್ಡ ಭಾಗವತ ಪುರಾಣಗಳು ಬರೆದಿದ್ದೀರಿ. ಅಂಥದ್ದು ಅದರಲ್ಲಿ ಒಂದು ಚೂರು ನನಗೆ ಸಾಸಿವೆ ಕಾಳಷ್ಟು ದಯ ಮಾಡಿದ್ದರೂ ಸಾಕು, ನಾನು ಸ್ವಲ್ಪ ಬರೆಯುತ್ತೀನಿ ಏನೋ ಎಂದು ಅದರಿಂದ ನನ್ನ ಮೇಲೆ ಸ್ವಲ್ಪ ಆಶೀರ್ವಾದ ಮಾಡಿ. ಕಲಿಕೆ ಕಬಿನಕರ ಉಪರನಾಮ. ಅವರೆಲ್ಲರೂ ಹಿಂದಿನ ಕಾಲ, ತ್ರೇತಾಯುಗ, ದ್ವಾಪರ ಯುಗ. ಈಗ ನಾನು ಹೇಳ್ತೀನಿ, ಕಲಿಯುಗದಲ್ಲಿ ಯಾರು ಕವಿಗಳು ಪಂಡಿತರಾಗಿ ಹೋದರೋ ಅವರ ಪಾದಗಳಿಗೆ ನನ್ನ ನಮಸ್ಕಾರ. ಜಿನಬರನೆ ರಘುಪತಿ ಗುಣಗ್ರಾಮ. ಯಾರು ರಾಮಕಥಾ ಬರೆದಿದ್ದರೋ ಕಲಿಯುಗದಲ್ಲಿ ಅವರಿಗೆ ನನ್ನ ನಮಸ್ಕಾರ. ಜಯ ಪ್ರಾಕೃತ ಕವಿ ಪರಮಸಯಾನೆ. ಭಾಷಾ ಜಿನ ಹರಿಚರಿತ ಬಖಾನೆ. ಮಿಕ್ಕ ಕವಿಗಳು ಸಂಸ್ಕೃತದಲ್ಲೇ ಬರೆದಿದ್ದರು ಕಲಿಯುಗದಲ್ಲಿ. ಕೆಲವರು ಸಂಸ್ಕೃತ ಅಲ್ಲದೆ ಪ್ರಾಕೃತ ಭಾಷಾ ಅಂದರೆ ಲೌಕಿಕ ಭಾಷೆಯಲ್ಲಿ ಬರೆದರು. ಆ ಪಂಡಿತರಿಗೆ ನನ್ನ ನಮಸ್ಕಾರ. ಬಯೆ ಜೆ ಅಹ ಹಿ ಜೆ ಹೊಯಿ ಹಿ ಆಗೆ. ಯಾರು ಕವಿಗಳು ಆಗಿ ಹೋದರೋ, ಈಗ ಯಾರಿದ್ದರೋ, ಇನ್ನು ಮುಂದೆ ಯಾರು ನಿಮ್ಮಂಥವರು ಬರ್ತಾರೋ, ಹೊಳೆನರಸೀಪುರದಲ್ಲಿರುವಂಥ ನಿಮ್ಮಂಥ ಪಂಡಿತರು ಕವಿಗಳು ಬರ್ತಾರೋ ಅವರೆಲ್ಲರಿಗೂ ನನ್ನ ನಮಸ್ಕಾರ ಎಂದು ಹೇಳಿಬಿಟ್ಟೆ. ತುಳಸಿದಾಸು ಆಗಿ ಹೋಗಿರುವ ಕವಿಗಳು, ರಾಮಕಥಾ ಬರೆದಿರುವಂಥ ಕವಿಗಳು, ಹಿಂದಿನ ಕವಿಗಳು, ಈಗಿನ ಕವಿಗಳು, ಇನ್ನು ಮುಂದೆ ಯಾರು ಬರುತ್ತಾರೋ ಕಲಿಯುಗದಲ್ಲಿ ಅವರೆಲ್ಲರಿಗೂ ನಾನು ಈಗಲೇ ನಮಸ್ಕಾರ ಮಾಡಿಬಿಡ್ತೀನಿ. ಪ್ರಣವಮು ಸಬಹಿ ಕಪಟ ಸಬತ್ಯಾಗೆ. ನಾನು ಕಪಟದಿಂದಲ್ಲ, ನಾನು ಪ್ರಾಮಾಣಿಕ ಹೃದಯದಿಂದ ನಿಜವಾಗಿ ಮನಸ್ಪೂರ್ವಕವಾಗಿ ನಿಮಗೆ ನಮಸ್ಕಾರ ಮಾಡ್ತಾ. ಏಕೆ? ನನಗೆ ಸ್ವಲ್ಪ ನೀವೆಲ್ಲರೂ ದಯ ಮಾಡಿದ್ದರೆ ನಾನು ರಾಮಕಥಾ ಬರೀತೀನಿ. ಇಲ್ಲದಿದ್ದರೆ ನನ್ನಿಂದ ಆಗುತ್ತದಾ? ಆಗಲ್ಲ. ಹೋ ಪ್ರಸನ್ನ ದೇಹು ಬರದಾನು. ಅದರಿಂದ ನೀವೆಲ್ಲರೂ ಪ್ರಸನ್ನರಾಗಿ ನನಗೆ ಆಶೀರ್ವಾದ ಮಾಡಿ. ಸಾಧು ಸಮಾಜ ಬನಿತಿ ಸನಮಾನು. ಅದರಿಂದ ನಾನು ಬರೆದಿರುವ ರಾಮಕಥಾ ಭಕ್ತರು ಸಜ್ಜನರು ಮೆಚ್ಚಿಕೊಳ್ಳುವಷ್ಟು ಓದುವಷ್ಟು ಆಗಲಿ. ಅಷ್ಟು ಮಾತ್ರ ಆಶೀರ್ವಾದ ಮಾಡಿ. ಜಯ ಪ್ರಬಂಧ ಬುಧ ನಹಿಯಾದರಹಿ. ಸಜ್ಜನರು, ಭಕ್ತರು, ಧರ್ಮಾತ್ಮರು ಯಾವ ಗ್ರಂಥವನ್ನು ಆಧರಿಸಲ್ಲವೋ ಸೋಶ್ರಮ ಬಾದಿ ಬಾಲಕವಿ ಕರಹಿ. ಅಂಥವನು ಸಜ್ಜನರು, ಭಕ್ತರು, ಮಹಾತ್ಮರು ಮೆಚ್ಚದಿದ್ದರೆ ಏಕಪ್ಪ ಕಷ್ಟಪಟ್ಟು ಎಲ್ಲ ಬರೆದು ಇಷ್ಟು ದಪ್ಪ ಪುಸ್ತಕ ಬರೆದು ಯಾರಿಗೋಸ್ಕರ? ಅದೆಲ್ಲ ಕಸಗಡ್ಡಿ ಆಗಿಬಿಡ್ತಾರೆ. ಕೀರತಿ ಬನಿತಿ ಭೂತಿ ಭಲಿಸೋಯಿ ಸುರಸರಿ ಸಮಸಭ ಕಹಿತ ಹೋಯಿ. ಗಂಗಾ ನದಿ ಎಲ್ಲರಿಗೂ ಹೇಗೆ ಹಿತ ಮಾಡ್ತದೋ ಹಾಗೆ ಯಾವ ರಾಮಕಥಾ ಎಲ್ಲರಿಗೂ ಹಿತ ಮಾಡ್ತದೋ ಅಂಥ ಕೆಲಸ ಮಾಡುವುದೇ ಒಳ್ಳೆಯದು. ಇನ್ನೊಬ್ಬರಿಗೆ ಹಿತ ಮಾಡದೇ ಇರುವಂಥ ಕೆಲಸ ಮಾಡಿ ಏನು ಪ್ರಯೋಜನ? ತನ್ನ ಅಭಿಮಾನ ತೋರಿಸಿಕೊಳ್ಳುವುದಕ್ಕೆ, ತನ್ನ ಪಾಂಡಿತ್ಯ ನಾನು ದೊಡ್ಡವನು ಎಂದು ತೋರಿಸಿಕೊಳ್ಳುವುದಕ್ಕೆ. ಆದ್ದರಿಂದ ಸಮಾಜಕ್ಕೆ ಉಪಯೋಗವಾಗಬೇಕು, ಇನ್ನೊಬ್ಬರಿಗೆ ಉಪಯೋಗವಾಗುವಂಥದ್ದೇ ಬರೆಯಬೇಕು. ಇಲ್ಲದಿದ್ದರೆ ನಾನು ಬರೆಯೋದೇಕೆ? ಸುಮ್ಮನೆ ನನ್ನ ಅಭಿಮಾನ ತೋರಿಸಿಕೊಳ್ಳುವುದ? ಅದು ಬೇಡ. ರಾಮಸುಕೀರತಿ ಭನಿತಿ ಭದೇಸ ಅಸಮಂಜಸ ಅಸಮೋಹಿ ಅಂದೇಸ. ತುಮರಿ ಕೃಪಾ ಸುಲಭ ಸೌ ಮೋರೆ ಸಿಯನಿಸಿ ಆವನಿಟಾಟ ಪಟೋರೆ. ರಾಮನ ಕೀರ್ತಿ ಅಷ್ಟು ದೊಡ್ಡದು, ನಾನೇನು ಅಷ್ಟು ಅಲ್ಪ. ಇದೆಲ್ಲ ಹೊಂದುವುದಲ್ಲ. ಆದರೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಮಾಡ್ತೀನಿ, ಏನೋ ಸ್ವಲ್ಪ ಆದರೂ ಮಾಡ್ತೀನಿ. ಸರಳ ಕವಿತ ಕೀರತಿ ಬಿಮಲ ಸೊಯ್ಯಾದರ ಹಿ ಸುಜಾನ. ಸಹಜ ಬರ ಬಿಸರಾಯಿ ರಿಪು ಜೋಸುನಿ ಕರಹಿ ಬಖಾನ. ಸಹಜವಾದ ಮನುಷ್ಯರಿಗೆ ಸಹಜವಾದ ಈರ್ಷ್ಯ ಇದ್ದೇ ಇರುತ್ತದೆ. ಮನುಷ್ಯರಿಗೆ ಸಹಜವಾದ ಈರ್ಷ್ಯ, ಮನುಷ್ಯರಿಗೆ ಸಹಜವಾದ ವೈರವನ್ನು ಬಿಟ್ಟು ಎಲ್ಲಿಗೆ ದೊಡ್ಡವರ ಆಶೀರ್ವಾದ ಇದ್ದರೆ ಈಗ ಸಹಜವಾದ ವೈರವನ್ನು ಈರ್ಷ್ಯೆಯನ್ನು ಬಿಟ್ಟು ಕೇಳ್ತಾರೆ, ಇಲ್ಲದಿದ್ದರೆ ಕೇಳಲ್ಲ. ಸೋ ನ ಹೋಯಿ ಬಿನು ಬಿಮಲಮತಿ ಮಹಿಮತಿ ಬಲವತಿ ಥೋರ.
ಕರಹು ಕೃಪಾ ಹರಿಜಸಕಹಮೂ ಪುನಿ ಪುನಿ ಕರವು ನಿಹೋರ. ಮತ್ತೆ ಮತ್ತೆ ನಿಮಗೆ ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದದಿಂದಲೇ ಇದಾಗುತ್ತದೆ, ಇಲ್ಲದಿದ್ದರೆ ಏನಾಗಲ್ಲ. ನಾನು ಇಲ್ಲೇ ನಿಲ್ಲಿಸ್ಬಿಡ್ತೀನಿ, ನೀವು ಆಶೀರ್ವಾದ ಮಾಡಿದ್ದರೆ ಆಗುತ್ತದೆ. ಕವಿ ಕೋಬಿದ ರಘುಬರ ಚರಿತ ಮಾನಸ ಮಂಜು ಮರಾಲ ಬಾಲ ವಿನಯ ಸುನಿ ಸುರುಚಿಲಕಿ ಮೋಪರ ಹೋಹು ಕೃಪಾ. ನಾನು ಬಾಲ ವಿನಯ, ಸಣ್ಣ ಮಗು ನಾನು, ನನಗಷ್ಟು ಬುದ್ಧಿವಂತನಲ್ಲ. ಅದರಿಂದ ನನ್ನನ್ನು ಬಾಲಕ ಅಂದ್ಕೊಂಡು ನೀವು ದಯ ತೋರಿಸಿ. ನಿಮ್ಮ ಸಮಾನ ಅಂದ್ಕೊಂಡರೆ ಈರ್ಷ್ಯಾ ದ್ವೇಷಗಳು ಬರುತ್ತದೆ. ನಿಮ್ಮ ಸಮಾನ ನಾನಲ್ಲ, ನಿಮ್ಮ ಜೊತೆಗೆ ಪೈಪೋಟಿ ಮಾಡತಕ್ಕವನಲ್ಲವೇ ಅಲ್ಲ. ನಾನು ಸಣ್ಣ ಮಗು, ನಿಮ್ಮ ಅನುಯಾಯಿನಾಗಿ, ನಿಮ್ಮ ಅನುಯಾಯಿ, ನೀವು ಮಾಡಿದ್ದನ್ನೇ ನಾನು ಅನುಯಾಯಿಯಾಗಿರುವ ಸಣ್ಣ ಮಗು. ಅದರಿಂದ ಮಗು ಮೇಲೆ ಏಕೆ ನಿಮಗೆ ಈರ್ಷ್ಯಾ? ದಯವಿಟ್ಟು ಈರ್ಷ್ಯೆ ಮಾಡಬೇಡಿ. ಬಂದವು ಮುನಿಪದ ಕಂಜು ರಾಮಾಯಣ ಜಹಿ ನಿರ್ಮಯವು. ಮೊದಲು ವಾಲ್ಮೀಕಿಗೆ ನಮಸ್ಕಾರ. ಯಾರು ರಾಮಾಯಣವನ್ನೇ ಬರೆದಿದ್ದಾರೋ, ಸಕರ ಸುಕೋಮಲ ಮಂಜು ದೋಷರಹಿತ ದೂಷಣ ಸಹಿತ. ಬಾ, ಎಷ್ಟು ಸುಂದರವಾಗಿ ಬರೆದಿದ್ದ ವಾಲ್ಮೀಕಿದು. ನೋಡ್ತಾ ಇದ್ದರೆ ಎಷ್ಟು ಓದಿದ್ದರೂ ಓದಬೇಕನ್ನಿಸುತ್ತದೆ. ಅವರು ವಾಲ್ಮೀಕಿ, ಅದು ಶ್ಲೋಕ ಇದೆಯಲ್ಲ, ಒಂದೇ ಅದೇನು ರಾಮ ಕವಿತ್ವ ಎಂಬ ಕಾಡಿನಲ್ಲಿ ತಿರುಗುವಂಥ ಸಿಂಹ ಎಂದು ಒಂದು ಶ್ಲೋಕ ಇದೆ ನೋಡಿ. ಹಾಗೆ ಒಂದೇ ವಾಲ್ಮೀಕಿ ಕೋಕಿಲಂ ಎಂದು ಹೇಳ್ತಾರೆ. ಆ ಕಾಡಿನಲ್ಲಿ ಒಂದು ಮರ ಮೇಲೆ ಕೂತ್ಕೊಂಡು ಕೋಕಿಲ ಹಾಗೆ ಕೂಗುತ್ತಾ ಇರುತ್ತಾನೆ, ಅದೆಲ್ಲ ರಾಮಕಥಾ. ಅಂಥ ವಾಲ್ಮೀಕಿಗೆ ನನ್ನ ನಮಸ್ಕಾರ. ಬಂದವು ಚಾರಿವ ವೇದ, 4 ವೇದಗಳಿಗೆ ನಮಸ್ಕಾರ. ಭವಬಾರಿದಿ ಬೋಹಿತ ಸರಿತ ಜಿನಹಿನ ಸಪನೆ ಹುಖೇದ ಬರನತ ರಘುಬರ ಬಿಸದ ಜಸ. 4 ವೇದಗಳಿದ್ದರೂ ಮತ್ತೆ 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 ಏನು ವರ್ಣಿಸುತ್ತದೆ? ಪರಮಾತ್ಮ ಮಹಿಮನೆ. ವೇದಕ್ಕೆ ಪಾಪ ಬೇಜಾರೇ ಇಲ್ಲ. ಮತ್ತೆ 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 ಪರಮಾತ್ಮ ವರ್ಣನೆ ಮಾಡ್ತವೆ. ಅಂಥ ವೇದಕ್ಕೆ ನೋಡಿ ಬೇಜಾರಿಲ್ಲದೆ ವರ್ಣನ ಮಾಡ್ತಾ ಇವೆ ಮತ್ತೆ 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 ಮತ್ತೆ. ಅಂಥ 4 ವೇದಗಳಿಗೆ ನನ್ನ ನಮಸ್ಕಾರ. ಜಿನಹಿನ ಸಪನೆ ಹುಖೇದ ಬಂದವು ಬಿದಿ ಪದರೇನು ಭವ ಸಾಗರ ಜಹಿಕೀನ್ ಹಜಹ ಸಂತ ಸುದಾಸ ಸಿಧೇನು ಪ್ರಗಟೆ ಖಲ ಬಿಷಬಾರುನಿ. ಈಗ ಬ್ರಹ್ಮದೇವನಿಗೆ ನಮಸ್ಕಾರ. ಭವಸಾಗರ ಜಹಿ, ಈ ಸಂಸಾರವನ್ನೇ ನಿರ್ಮಾಣ ಮಾಡಿರುವಂಥ ಬ್ರಹ್ಮದೇವನಿಗೆ ನನ್ನ ನಮಸ್ಕಾರ. ಬಿಬುಧ ವಿಪ್ರಬುಧ ಪ್ರಗ್ರಹಚರನ, ದೇವರಿಗೆ, ಬ್ರಾಹ್ಮಣರಿಗೆ, ಪಂಡಿತರಿಗೆ, ಗ್ರಹಗಳಿಗೆ ಎಲ್ಲರಿಗೆ ನಮಸ್ಕಾರ. ಯಾರು? ಸೂರ್ಯಗ್ರಹ, ಚಂದ್ರಗ್ರಹ, ಎಲ್ಲ ಗ್ರಹಗಳಿಗೆ ನಮಸ್ಕಾರ. ಬಂದಿ ಕಹಬುಕರ ಜೋರಿ, ನೀವೆಲ್ಲರೂ ದಯ ನನ್ನ ಮೇಲೆ ಅನುಗ್ರಹ ಮಾಡಿ ದಯ ತೋರಿಸಿ. ಹೋಯಿ ಪ್ರಸನ್ನ ಪುರವಹು ಸಕಲ ಮಂಜು ಮನೋರಥ ಮೌರಿ. ಬುನಿ ಬಂದವು ಸಾರದ ಸುರ ಸರಿತಾ. ಮತ್ತು ಸರಸ್ವತಿ ದೇವಿಗೆ ನಮಸ್ಕಾರ. ಪುನಿ ಬಂದವು ಸಾರದ ಸುರ ಸರಿತಾ ಜುಗಲ ಪುನೀತ ಮನೋಹರ ಚರಿತ ಮಜ್ಜನಪಾನ ಪಾಪಹರ ಏಕ ಕಹತ ಸುನತ ಏಕ ಹರ ಅವಿವೇಕ ಗುರುಪಿತು ಮಾತು ಮಹೇಶ ಭವಾನಿ. ನನ್ನ ತಾಯಿ ತಂದೆ ಪಾರ್ವತಿ ಶಿವ. ಅವನಿಗೆ ಹೇಳ್ತಾನೆ, ಅವರು ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿದ ತುಳಸಿದಾಸ ಜೀವನ. ಶಿವಪಾರ್ವತಿಯನ್ನು ತಾಯಿ ತಂದೆ ಎಂದೇ ಹೇಳ್ತಾನೆ. ಏಕೆಂದರೆ ಅವರು ನಿಜವಾಗಿ ಜೀವನದಲ್ಲಿ ತಾಯಿ ತಂದೆಯೇ ಆಗಿದ್ದಾರೆ ಶಿವಪಾರ್ವತಿ. ಅವರು ಎಲ್ಲೋ ಹುಟ್ಟಿದ. ಅವರು ಹುಟ್ಟಿದ ಕ್ಷಣದಲ್ಲೇ ಬಾಯಿದಿಂದ ರಾಮ ರಾಮ ಹೇಳಿದನಂತೆ. ತಾಯಿ ಬೇಜಾರು. ಮಿಕ್ಕ ಜನರೆಲ್ಲ ಹೇಳಿದ್ದರು, ಅಯ್ಯೋ ಇದು ಅಪಶಕುನ, ಹುಟ್ಟಿದ ಮಗು ಮಾತಾಡ್ತಾನ, ಅದು ರಾಮರಾಮ ಹೇಳುವುದ, ಏನಿದು ಹುಟ್ಟಿದ ಮಗು ಏನಿದೆ? ಒಂದು ದಿವಸನೂ ಅಲ್ಲ, ಆವಾಗಲೇ ಹುಟ್ಟಿ 5 ನಿಮಿಷನೋ 10 ನಿಮಿಷನೋ ಅವರ ವಯಸ್ಸು 5 ನಿಮಿಷ ವಯಸ್ಸು. 5 ನಿಮಿಷ ವಯಸ್ಸಿನ 5 ನಿಮಿಷನೋ 10 ನಿಮಿಷ ವಯಸ್ಸಿರುವ ಮಗು ರಾಮ ಹೇಳ್ತಾನೆ. ಅಯ್ಯೋ ಇದು ಅಪಶಕುನ, ನಿಮಗೆಲ್ಲರಿಗೆ ಹಾನಿ ಆಗ್ತದೆ. ನಿಜವಾಗಿ ಹಾಗೇ ಆಯಿತು. ಕೆಲವೇ ದಿವಸಕ್ಕೆ ತಂದೆ ಸತ್ತು ಹೋದ. ಇನ್ನೂ ಕೆಲವು ಎಂದು ತಿಂಗಳಿಗೆ ತಾಯಿ ಸತ್ತು ಹೋದ. ಅವರು ಯಾರೋ ಪಕ್ಕಕ್ಕಿದ್ದರೆ ಇನ್ನೂ ಜನ ಅವರು ಬೆಳೆಸಿದ್ದಾರೆ. ಅವರು 2-3 ವರ್ಷಕ್ಕೆ ಅವಳು ಸತ್ತು ಹೋದ. ಅವರು ಹೇಳಿದ್ದರು ಇದು ಅಪಶಕುನ ಮಗು, ಈ ಅಪಶಕುನ ಯಾರು ಬೆಳೆಸಿದ್ದರೂ ಅವರು ಸತ್ಯ ಹೋಗ್ತಾರೆ. ಅದರಿಂದ ಜನರು ಕೆಲವರು ಬೇಡ ಎಂದು ಹೇಳಿಬಿಟ್ಟರು. ಕೆಲವರು ದಯದಿಂದ ಅಯ್ಯೋ ಸಣ್ಣ ಮಗು ಯಾರಿಲ್ಲ ಎಂದು ಬೆಳೆಸಿದ್ದಾರೆ. ಯಾರು ಬೆಳೆಸಲಿ ಕೆಲವು ವರ್ಷಕ್ಕೆ ಹೋಗುವರು. ಹಾಗೆ ಅಲ್ಲಿಂದ ಬಿಟ್ಟು ಹೋಗಿ ಅವರೇನು ಕಾಶಿಗೆ ಹೋದ. ಯಾರೋ ಹೋಗಿ ಯಾರಿಲ್ಲ ಅಂದರೆ ಅವರು ತೊಗೊಂಡು ಹೋಗಿ ಅವರನ್ನು ಎಲ್ಲೋ ಕಾಶಿಯಲ್ಲಿ ಬಿಟ್ಟುಬಿಟ್ಟರು. ಕಾಶಿ ಬಿಟ್ಟರೆ ಯಾರೋ ಇದ್ದಾರೆ ಅಂದರೆ ಕಾಶಿಯಲ್ಲಿ ಯಾರಿದ್ದಾರೆ? 5 ವರ್ಷ ಮಗು. 5 ವರ್ಷ ಮಗು ಅಲ್ಲಿ ಬಿಟ್ಟರೆ ಅವರು ಯಾರೂ ಇಲ್ಲ, ಎಲ್ಲಿ ಹೋಗಬೇಕೋ ಗೊತ್ತಿಲ್ಲ. ಅವ್ರಿಗೆ ಹಸಿವಾಗ್ತಾ ಇದೆ, ಅವರು ಅಳುತ್ತಾ ಇದ್ದನಂತೆ. ಆವಾಗ ಯಾರೋ ಬಂದರು, ಪಾರ್ವತಿ ಬಂದರೆಂದೇ ಹೇಳ್ತಾರೆ.
ಅಲ್ಲಿ ಕಾಶಿಯಲ್ಲಿ ಪಾರ್ವತಿ ದೇವಿ ಇರುತ್ತಾಳಲ್ಲ, ಅವಳೇ ಬಂದು ಇವನಿಗೆ ಏನೋ ಊಟ ಕೊಟ್ಟು ಇವರನ್ನು ಊಟ ಕೊಟ್ಟು ನೋಡಿಕೊಂಡು ಹೋಗಿ, ಯಾರೊಬ್ಬ ಗುರುಗಳು ಇಲ್ಲಿ ಹೆಸರು ಹೇಳಲಿಲ್ಲ, ಬೇರೆ ಕಡೆ ಹೇಳಿದ್ದಾರೆ, ತನ್ನ ಗುರುಗಳ ಆ ಆಶ್ರಮದಲ್ಲಿ ಬಿಟ್ಟು ಹೋದಳಂತೆ. ಅಲ್ಲಿ ಬೆಳೆದು ಬಿಟ್ಟ. ಆದ್ದರಿಂದ ನನಗೆ ತಾಯಿ ತಂದೆ ಪಾರ್ವತಿ ಶಂಕರರೇ, ಅವರೇ ನಾನು ನೋಡಿಕೊಂಡರು. ನನಗೆ ತಾಯಿ ಯಾರೋ ಗೊತ್ತಿಲ್ಲ, ನನ್ನ ಜನ್ಮ ಕೊಟ್ಟಿರುವ ತಾಯಿ, ಬೆಳೆದಿರುವ ತಾಯಿ, ಮತ್ತೆ ಬೆಳೆದಿರುವ ತಾಯಿ ಯಾರೂ ಗೊತ್ತಿಲ್ಲ. ಎಲ್ಲರೂ ಬಿಟ್ಟು ಹೋದರು ನನ್ನನ್ನು. ಕೊನೆಗೆ ನನ್ನನ್ನು ಬೀದಿಗೆ ಹಾಕಿ ಹೋದರು. ಈಗ ಕೊನೆಗೂ ಪಾರ್ವತಿ ದೇವಿ ಬಂದು ನನ್ನನ್ನು ರಕ್ಷಣೆ ಮಾಡಿ ಯಾವುದೋ ಗುರುಕುಲದಲ್ಲಿಟ್ಟರು. ಆ ಗುರುವೇ ತಾಯಿ ತಂದೆ, ಅವರೇ ನನ್ನನ್ನು ಬದುಕಿಸಿ ಈ ಸಂಸ್ಕೃತ ಶಾಸ್ತ್ರ ರಾಮಾಯಣ ಎಲ್ಲ ಹೇಳಿಕೊಟ್ಟ. ಈಗ ಅದರಿಂದಲೇ ಆಯಿತು. ತನ್ನ ಜೀವನದಲ್ಲೇ ಇದೆ ತುಳಸಿದಾಸರು. ಅದರಿಂದ ಹೇಳ್ತಾನೆ, ಗುರುಪಿತು ಮಾತು ಮಹೇಶ ಭವಾನಿ. ನನಗೆ ಗುರು ಅವನೇ, ತಾಯಿ ಅವರೇ, ತಂದೆ ಅವರೇ, ಪಾರ್ವತಿ ಶಂಕರರೇ ನನಗೆ ತಾಯಿ ತಂದೆ. ಪ್ರಣವಮು ದೀನ ಬಂಧು ದೀನ ದಾನಿ. ಅದರಿಂದ ನಾನು ದೀನ ಬಂಧು, ನೀವು ದೊಡ್ಡ ದಾನಿ. ದಾನಿ ಅಂದರೆ ಅಭಯ, ಆಶೀರ್ವಾದ ಮಾಡಿ ಅನುಗ್ರಹ ಮಾಡುವವನು. ನಾನು ಅತ್ಯಂತ ದೀನಾತ್ಮ. ಸೇವಕ ಸ್ವಾಮಿ ಸಖಾಸಿಯ ಪೀಕೆ, ಹಿತ ನಿರುಪದಿ ಸಭ ಬಿದಿ ತುಳಸೀಕೆ. ಕಲಿಬಿಲೋಕಿ ಜಗ ಹಿತ ಗರಿ ಗಿರಿಜಾ, ಸಾಬರ ಮಂತ್ರ ಜಾಲ ಜಿನ ಸಿರಿಜ. ನೋಡಿ, ಗಿರಿಜಾದೇವಿ, ಇದು ಕಲಿಯುಗದಲ್ಲಿ ವೇದ ಮಂತ್ರಗಳು ಅಷ್ಟು ಕೆಲಸ ಮಾಡಲ್ಲ. ವೇದ ಮಂತ್ರಕ್ಕೆ ನಿಯಮಗಳು ಹೆಚ್ಚು, ಉಚ್ಚಾರಣ ಸ್ವಲ್ಪ ತಪ್ಪಿರಬಾರದು, ಕರೆಕ್ಟು ಸಂಸ್ಕೃತ ಕಲಿಯಬೇಕು. ಅದರಿಂದ ಎಲ್ಲರಿಂದ ಆಗಲ್ಲ. ಮಂತ್ರಗಳು ಕರೆಕ್ಟಾಗಿರಬೇಕು. ತಪ್ಪು ಉಚ್ಚಾರಣೆ ಮಾಡಿದರೆ ಒಂದಕ್ಕೆ ಒಂದು ಅರ್ಥ ಉಲ್ಟಾಗಿಬಿಡ್ತದೆ, ಫಲ ಉಲ್ಟಾಗಿಬಿಡ್ತದೆ, ನಿಮಗೆ ಕೆಟ್ಟದಾಗ್ತದೆ. ಅದರಿಂದ ಕಲಿಯುಗ ಎಲ್ಲರಿಗಷ್ಟು ಸಂಸ್ಕಾರವಿಲ್ಲ, ಅಷ್ಟು ಶಿಸ್ತು ಇಲ್ಲ, ಅಷ್ಟು ಮಾಡೋಕ್ಕಾಗಲ್ಲ. ಅದರಿಂದ ಸಾಬರ ಮಂತ್ರ ಎಂದು ಹೇಳ್ತಾರೆ. ಸಾಬರ ಮಂತ್ರ ಅಂದರೆ ಭಾಷೆಯಲ್ಲಿ, ನಮ್ಮ ಪ್ರಾಂತೀಯ ಪ್ರಾದೇಶಿಕ ಭಾಷೆಯಲ್ಲಿ, ಹಿಂದಿಯಲ್ಲಿ, ಕನ್ನಡದಲ್ಲಿ, ತೆಲುಗಿನಲ್ಲಿ ಮಂತ್ರಗಳು ಬಂದುಬಿಟ್ಟಿವೆ. ಆ ಮಂತ್ರಗಳು ಪಾರ್ವತಿ ಶಂಕರರು ತಯಾರು ಮಾಡಿಟ್ಟರು. ಎಷ್ಟೋ ಮಂತ್ರಗಳಿವೆ. ಆ ಮಂತ್ರಗಳು ತಗೊಂಡರೂ ವೇದ ಮಂತ್ರಗಳಷ್ಟು ಪ್ರಭಾವ ಇರುತ್ತದೆ. ಇದು ಸ್ಪೆಷಲಿ ಕಲಿಯುಗಕ್ಕೋಸ್ಕರ ಶಿವನೇ ಈ ಮಂತ್ರಗಳು ತಯಾರು ಮಾಡಿಬಿಟ್ಟು ಜನರಿಗೆ ಕೊಟ್ಟರು. ಅದರಿಂದ ನಿಮಗೆ ಬೇರೆ ಭಾಷೆಯಲ್ಲಿ, ನಿಮ್ಮ ಕನ್ನಡದಲ್ಲಿ ಯಾರಾದರೂ ಮಂತ್ರ ಕೊಟ್ಟರದ ಕೆಲಸ ಮಾಡ್ತಾರೆ. ಎಷ್ಟೋ ಜನರು ಇದ್ದಾರೆ, ಕನ್ನಡದಲ್ಲಿ ತಿಳ್ಕೊಳ್ತಾರೆ, ಮಾಡಿ ಬಂದೇ ಬಿಡ್ತದೆ, ಮಂತ್ರ ಸಿದ್ಧಿಯಾಗಿ ಬಿಡ್ತಾರೆ. ಆಗಿರುವವರು ಇದ್ದಾರೆ, ಎಷ್ಟೋ ಜನ ಆಗುತ್ತದೆ. ಅದರಿಂದ ಅದಕ್ಕೆ ಸಾಬರ ಮಂತ್ರ ಎಂದು ಹೇಳಿದರು. ಆ ಸಾಬರ ಮಂತ್ರ ಶಬರಕ್ಕೆ ಸಾಬರ ಹೇಳ್ತಾರೆ. ಸಾಬರ ಮಂತ್ರ ಜಾಲ ಜಿನ್ಹ ಸಿರಿಜ. ಪಾರ್ವತಿ ಶಂಕರರೇ ಈ ಮಂತ್ರಗಳನ್ನು ತಯಾರು ಮಾಡಿದ್ದಾರೆ. ಏಕೆ? ಜನರಿಗೆ ಎಲ್ಲರಿಗೂ ಅನುಗ್ರಹವಾಗಲಿ ಕಲಿಯುಗದಲ್ಲಿ ಎಂದು ಎಲ್ಲರಿಗೂ ಕೊಟ್ಟುಬಿಟ್ಟರು. ಅನಮಿಲ ಆಕರ ಅರಥನ ಜಾಪು, ಪ್ರಗಟ ಪ್ರಭಾವು ಮಹೇಶ ಪ್ರತಾಪು, ಸೋ ಉಮೇಶ ಮಹಿಪರ ಅನುಕೂಲ, ಕರಹಿ ಕಥಾ ಮುದ ಮಂಗಲ ಮೂಲ. ಅಂತ ಶಿವನು ನನಗೆ ಅನುಗ್ರಹ ಮಾಡಲಿ. ಸುಮಿರಿ ಶಿವ ಪಾಯಿ ಪಸಾವು, ಭರಣವು ರಾಮಚರಿತ ಚಿತ ಚಾವು, ಭನಿತಿ ಮೋರಿ ಶಿವ ಕೃಪಾ ವಿಭಾತಿ, ಸಸಿ ಸಮಾಜ ಮಿಲಿ ಮನಹು ಸುರಾತಿ. ಇನ್ನು ಜೇಯಹಿ ಕತಹಿ ಸನೇಹ ಸಮೇತ, ಕಹಿಹಿ ಸುನಿಹಿ ಸಮುಜಿ ಸಚೇತ, ವೈಹಿ ರಾಮಚರಣ ಅನುರಾಗಿ, ಕಲಿಮಲ ರಹಿತ ಸುಮಂಗಲ ಭಾಗಿ. ಯಾರಿಗೆ ರಾಮಭಕ್ತಿ ಬೇಕು, ನಿಮಗೆ ಭಕ್ತಿ ಉಂಟಾಗ್ತಾ ಇಲ್ಲ, ಭಕ್ತಿ ಗಟ್ಟಿಯಾಗಬೇಕು, ರಾಮಚಂದ್ರನಲ್ಲೇ ಪ್ರೀತಿ ಇರಬೇಕು, ಸಹಜವಾದ ಪ್ರೀತಿ ಬೇಕು, ಅನನ್ಯ ಭಕ್ತಿ ಬೇಕು ಅಂದರೆ ಏನು ಮಾಡಬೇಕಂದ್ರೆ ರಾಮಕಥಾ ಓದು. ಇದು ಕೇಳಿ ನಿಮಗೆ ಭಕ್ತಿ ರಾಮನಲ್ಲಿ ಹುಟ್ಟುತ್ತದೆ. ಆ ಭಕ್ತಿ ಬೆಳೆಯುತ್ತದೆ, ಗಟ್ಟಿಯಾಗ್ತದೆ, ಸಹಜವಾಗ್ತದೆ. ಏನು ಮಾಡಿದ್ದರೂ ಬಿಡಲ್ಲ, ನೀವು ಮರೆತು ಹೋಗೋಕ್ಕಾಗಲ್ಲ. ಅದು ಬೇಕಂದರೆ ರಾಮಕಥಾ ಓದು. ಸಪನೆ ಹುಸೋಚೆಹು ಮೋಹಿ ಪರ. ಸ್ವಪ್ನದಲ್ಲಿಯೂ ಕನಸಿನಲ್ಲಿಯೂ ನಿಮಗೆ ಮೋಹ ಬರಲ್ಲ, ಹೋಗಿಬಿಡ್ತದೆ. ಜೌಹರ ಗೌರಿ ಪ್ರಸಾವು, ತೌಪುರ ಹೋವು ಜಕಹೆವು ಸಬೋ, ಭಾಷಾ ಭನಿತಿ ಪ್ರಭಾವು. ಈಗ ಅಯೋಧ್ಯಾದಿಗಳಿಗೆ ನಮಸ್ಕಾರ. ಅಯೋಧ್ಯ ಇದೆಯಲ್ಲ, ಈಗ ಎಲ್ಲರಿಗೂ ನಮಸ್ಕಾರ. ಅಯೋಧ್ಯಾದೆಲ್ಲ ನಮಸ್ಕಾರ ಮಾಡದಿದ್ದರೆ ರಾಮಾಯಣ ಬರೆಯುವುದು ಹೇಗೆ? ಬಂಧವು ಅವಧಪುರಿ ಅತಿ ಪಾವನಿ. ಅಯೋಧ್ಯ ನಗರಕ್ಕೆ ನಮಸ್ಕಾರ. ಏಕೆ? ಎಲ್ಲಿ ಸಾಕ್ಷಾತ್ತು ರಾಮಚಂದ್ರ ತನ್ನ ಚರಣ ಸ್ಪರ್ಶದಿಂದ ಅಯೋಧ್ಯ ನಗರವನ್ನೆಲ್ಲ ಪವಿತ್ರ ಮಾಡಿದ. ಎಷ್ಟು ಸಾವಿರ ವರ್ಷ ಆಯಿತು, ಈಗಲೂ ಅಯೋಧ್ಯ ಎಂದು ನೆನಪಿಸ್ಕೊಂಡರೆ ಜನರಿಗೆ ಎಷ್ಟು ಭಕ್ತಿ ಆಗ್ತದೆ. ಆ ರಾಮಚಂದ್ರನ ಸ್ಪರ್ಶದಿಂದ ಈಗಲೂ ಅದಕ್ಕೆ ಮಹಿಮೆ ಇದೆ. ಬಂಧವು ಅವಧಪುರಿ ಅತಿ ಪಾವನಿ, ಸರಜು ಸರಿ ಕಲುಷನ ಸಾವೆ. ಮತ್ತು ಅಲ್ಲಿ ಸರಯೂ ನದಿ ಇದೆ, ಆ ಸರಯೂ ನದಿಗೆ ನನ್ನ ನಮಸ್ಕಾರ. ಪ್ರಣವಮು ಪುರ ನರ ನಾರಿ ಬಹೋರಿ. ಅಯೋಧ್ಯ ವಾಸಿಗಳು ರಾಮಚಂದ್ರನ ಕಾಲದಲ್ಲಿ ಅಲ್ಲಿ ಹುಟ್ಟಿರುವವರು, ರಾಮಚಂದ್ರನನ್ನು ಪ್ರತಿ ದಿವಸ ನೋಡಿ ಬಂದಿರುವರಲ್ಲ ಅಯೋಧ್ಯವಾಸಿ. ಸಾಮಾನ್ಯ ಜನರು, ಎಲ್ಲ ಕೆಲಸಗಾರರು, ಸೇವಕರು, ಯಾರ್ಯಾರಿದ್ದರೋ ಅವರೆಲ್ಲರಿಗೂ ನಮಸ್ಕಾರ. ಎಷ್ಟು ಪುಣ್ಯಾತ್ಮರು, ಸಾಕ್ಷಾತ್ತು ರಾಮಚಂದ್ರನ ಜೊತೆಗೆ ಹುಟ್ಟಿ ಬೆಳೆದರು, ರಾಮಚಂದ್ರನನ್ನೇ ನೋಡುತ್ತಾ ಇದ್ದರು ಇಡೀ ಜೀವನ.
ಅಂಥ ಪುಣ್ಯಾತ್ಮರು ಅವರೆಲ್ಲರಿಗೂ ನನ್ನ ನಮಸ್ಕಾರ. ಮಮತಾ ಜಿನಪರ ಪ್ರಭುಹಿನ ತೋರಿ. ರಾಮಚಂದ್ರನ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಅಂದರೆ ಎಷ್ಟು ದಿವಸ ಇದ್ದರೋ ಅವರ ಅಯೋಧ್ಯೆ ಬಿಟ್ಟೇ ಹೋಗಲಿಲ್ಲ, ಯಾವ ಊರಿಗೆ ಹೋಗಲಿಲ್ಲ. ರಾಮನಿರುವಾಗ ನಾವು ಯಾವ ಊರಿಗೆ ಹೋಗಲ್ಲ, ರಾಮನೇ ನೋಡ್ತೀವಿ, ಪ್ರತಿ ದಿವಸ ಇಲ್ಲೇ ಇರ್ತೀವಿ ಅಷ್ಟೇ. ಅವರ ಐ ಥಿಂಕ್ ಇಡೀ ಜನ್ಮ ಅಯೋಧ್ಯೆ ಬಿಟ್ಟೇ ಹೋಗಲಿಲ್ಲ ಹುಟ್ಟಿರುವವರು. ಅಂಥ ಪುಣ್ಯಾತ್ಮರು ಅವರಿಗೆ ನನ್ನ ನಮಸ್ಕಾರ. ಸಿಯನಿಂದಕ ಅಗವೋ ಘನಸಾಯೇ. ಒಬ್ಬನು ಯಾರೋ ಸೀತೆಯನ್ನು ನಿಂದ ಮಾಡಿದ, ಅದಕ್ಕೋಸ್ಕರನೇ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವುದಕ್ಕೆ ಹೇಳಿದ ರಾಮ. ಯಾರು ನಿಂದೆ ಮಾಡಿದ್ದರೋ ಅಂಥ ನಿಂದಾತ್ಮಕ ಆಗಿದ್ದರೂ ಅವರು ರಾಮನನ್ನು ನೇರಾಗಿ ನೋಡಿದನಲ್ಲ, ಅದಕ್ಕೋಸ್ಕರ ಅವರಿಗೆ ನಮಸ್ಕಾರ. ಸಿಯನಿಂದಕ ಅಘವೋ ಘನಸಾಯೇ ಲೋಕ ಬಿಸೋಕ ಬನಾಯಿ ಬಸಾಯೆ. ಬಂದವು ಕೌಸಲ್ಯಾದಿಸಿ ಪ್ರಾಚಿ. ಕೌಸಲ್ಯಕ್ಕೆ ನನ್ನ ನಮಸ್ಕಾರ. ಕೀರತಿ ಜಾಸು ಸಕಲ ಜಗಮಾತಿ. ಕೌಸಲ್ಯ ಅದೃಷ್ಟ ಎಷ್ಟು ಅಂದ್ಕೊಂಡ್ರಿ, ಸಾಕ್ಷಾತ್ತು ರಾಮಚಂದ್ರನೇ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ, ಸಣ್ಣ ಮಗುವಾಗಿ ತನ್ನ ತೊಡೆಯಲ್ಲೇ ಕೂತ್ಕೊಂಡ, ತಾನೇ ಹಾಲು ಕುಡಿಸಿದ್ದಾಳೆ, ತಾನೇ ಊಟ ಕೊಟ್ಟಳು, ತಾನೇ ಸ್ನಾನ ಮಾಡಿಸಿದ್ದಾರೆ. ಅಂಥ ರಾಮಚಂದ್ರನನ್ನು ತನ್ನ 24 ತಾಸು ರಾಮನೇ ಕಣ್ಣಾರ ನೋಡುವುದು, ಕೈಯಾರ ಮುಟ್ಟುವುದು, ಅವನೇ ರಾಮ 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 ಎಲ್ಲಿ ಹೋದೆ, ರಾಮ ಎಲ್ಲಿದ್ದಾನೆ, ಕರೆಯು ಎಂದು ರಾಮ ಎಂದು ನೇರಾಗಿ ಕೌಸಲ್ಯ ಕರೆಯುವುದು. ಅಂಥ ಕೌಸಲ್ಯ ದೇವಿಗೆ ನನ್ನ ನಮಸ್ಕಾರ. ನೋಡಿ ಹೇಳ್ತಾನೆ, ಬಂದವು ಕೌಸಲ್ಯಾದಿಸಿ ಪ್ರಾಚಿ ಕೀರತಿ ಜಾಸು ಸಕಲ ಜಗಮಾಚಿ. ಅಂಥ ಕೌಸಲ್ಯಾದೇವಿ ರಾಮನ ಕಥಾ ಮೂಲಕ ಇಡೀ ಪ್ರಪಂಚಕ್ಕೆ ಕೌಸಲ್ಯ ಹೆಸರು ಗೊತ್ತಾಯಿತು. ಎಲ್ಲರೂ ಕೌಸಲ್ಯಾದೇವಿಯನ್ನೇ ಅದೃಷ್ಟ ಹೇಳ್ತಾರೆ. ಎಷ್ಟು ಪುಣ್ಯಾತ್ಮಳು, ಎಷ್ಟು ಅದೃಷ್ಟವಂತಳು. ಪ್ರಗಟಿವು ಜಹರಘುಪತಿ ಸಸಿ ಚಾರು. ರಾಮಚಂದ್ರನು ಯಾವ ಕೌಸಲ್ಯ ಹೊಟ್ಟೆಯಿಂದಲೇ ಹುಟ್ಟಿದ್ದಾರೆ. ವಿಶ್ವ ಸುಖದ ಕಲ ಕಮಲತ ಸಾರ್. ದಶರಥ ರಾವು ಸಹಿತ ಸಬರಾನಿ. ದಶರಥನನ್ನು ಮಿಕ್ಕ ಕೌಸಲ್ಯ, ಕೈಕೇಯಿ, ಸುಮಿತ್ರ ಅವರೆಲ್ಲರ ಪತ್ನಿಗಳ ಜೊತೆಗೆ, ರಾಣಿಗಳ ಜೊತೆಗೆ ದಶರಥನಿಗೆ ನನ್ನ ನಮಸ್ಕಾರ. ಸುಕೃತ ಸುಮಂಗಲ ಮೂರತಿ ಮಾನಿ. ಎಷ್ಟು ಪುಣ್ಯಾತ್ಮ ದಶರಥ ನೋಡಿ. ಸಾಕ್ಷಾತ್ತು ತನ್ನ ರಾಮಚಂದ್ರನನ್ನು, ಪರಮಾತ್ಮನನ್ನು ತನ್ನ ಮಗುವಾಗೇ ಪಡ್ಕೊಂಡ. ಕರವು ಪ್ರಣಾಮ ಕರಮಮನ ಬಾನಿ. ಕರಹು ಕೃಪಾಸುತ ಸೇವಕ ಜಾನಿ. ಅದರಿಂದ ನಾನು ನಿಮ್ಮ ಮಗ ಅಂದ್ಕೊಂಡು, ನಿಮ್ಮ ಸೇವಕ ಅಂದ್ಕೊಂಡು ನನ್ನ ಮೇಲೆ ದಯ ತೋರಿಸಿ. ಏಕೆ, ನಾನು ನಿಮ್ಮ ಕಥಾ, ರಾಮಚಂದ್ರನ ಕಥಾ ಬರೆಯಲಿದ್ದೀನಿ. ತಾವು ದಯ ಮಾಡಿದ್ದರೆ, ತಾವು ದಯ ತೋರಿಸಿದ್ದರೆ, ಆಶೀರ್ವಾದ ಮಾಡಿದ್ದರೆ ಆಗುತ್ತದೆ. ಕರವು ಪ್ರಣಾಮ ಜಿನಹಿ ಬಿರಚಿ ಬಡ ಭಯವು ವಿಧಾತ. ಮಹಿಮಾ ಅವಧಿ ರಾಮ ಪಿತುಮಾತ. ಅದರಿಂದ ಯಾವ ದಶರಥನನ್ನು, ಕೌಸಲ್ಯನನ್ನು ಸೃಷ್ಟಿ ಮಾಡಿ ಬ್ರಹ್ಮದೇವನೇ ಧನ್ಯನಾದನಂತೆ ಅಲ್ಲವೇ. ರಾಮಚಂದ್ರನನ್ನು ತಾನು ಸೃಷ್ಟಿ ಮಾಡಲ್ಲ, ರಾಮಚಂದ್ರ ತಾನೇ ಪ್ರಕಟವಾದ. ಅವರಿಗೋಸ್ಕರ ಅಯೋಧ್ಯ ನಗರವಾಸಿಗಳು, ಅಲ್ಲಿ ಅಯೋಧ್ಯ ನಗರದ ರಾಮಚಂದ್ರ ವಾಸ ಮಾಡಿರುವ ಅರಮನೆ, ದಶರಥ, ಕೌಸಲ್ಯ ಇವರೆಲ್ಲರನ್ನೂ ತಾನು ಸೃಷ್ಟಿ ಮಾಡಿದ. ಬ್ರಹ್ಮದೇವನ ಕನಸಿತಂತೆ ಸೃಷ್ಟಿಯಲ್ಲಿ ಎಷ್ಟೋ ಕ್ರಿಮಿ ಕೀಟಕ, ಮರ ಗಿಡ, ಕಲ್ಲು ಮಣ್ಣು ಎಷ್ಟೋ ಸೃಷ್ಟಿ ಮಾಡಿದೆ. ಎಲ್ಲಕ್ಕಿಂತ ಅಯೋಧ್ಯವಾಸಿಗಳಾದ ದಶರಥ, ಕೌಸಲ್ಯ ಇವರನ್ನು ಸೃಷ್ಟಿ ಮಾಡಿದ್ದೀನಲ್ಲ, ನನ್ನ ಸೃಷ್ಟಿ ಪವಿತ್ರವಾಯಿತು, ನನ್ನ ಕೆಲಸ ಧನ್ಯವಾಯಿತು ಎಂದು ಬ್ರಹ್ಮದೇವನೇ ತಿಳ್ಕೊಂಡನಂತೆ. ನೋಡಿ, ತುಳಸಿದಾಸ ಬುದ್ಧಿ ಎಲ್ಲೆಲ್ಲೋ ಹೋಗುತ್ತದೆ, ಏನೇನೋ ಯೋಚನೆ ಮಾಡ್ತಾನೆ. ಜಿನಹಿ ಬಿರಚಿ ಬಡ ಭಯವು ವಿಧಾತ. ವಿಧಾತಕ ಬ್ರಹ್ಮದೇವನಿಗೆ ಅನಿಸುತ್ತಂತೆ, ಇವತ್ತು ನನ್ನ ಜನ್ಮ ಧನ್ಯವಾಯಿತು. ಸೃಷ್ಟಿ ಮಾಡಿ ಮಾಡಿ ನಮ್ಮ ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ಧನ್ಯವಾಗಿ ಬಿಟ್ಟಿತು. ಇನ್ನೇನು ಮಾಡಬೇಕೇ ಅನಿಸುತ್ತಾ ಇಲ್ಲ, ಅಷ್ಟು ಪವಿತ್ರವಾಗಿ ಬಿಟ್ಟೆ, ಅಷ್ಟು ಧನ್ಯವಾಗಿ ಬಿಟ್ಟೆ. ದಶರಥ, ಕೌಸಲ್ಯ, ಅಯೋಧ್ಯ ಇದು ನಿರ್ಮಾಣ ಮಾಡಿದ್ದರೆ ಸಾಕು, ನನಗೆ ಜನ್ಮ ಧನ್ಯವಾಯಿತು. ಸೃಷ್ಟಿಕರ್ತ ಎಂದು ನನ್ನನ್ನು ಮಿಕ್ಕ ಸೃಷ್ಟಿ, ಈ ಕ್ರಿಮಿ ಕೀಟಗ, ಇರುವೆ, ಇದೇನು ಸೊಳ್ಳೆ ಸೃಷ್ಟಿ ಮಾಡಿದ್ದಕ್ಕೆ ನನ್ನನ್ನು ಬ್ರಹ್ಮದೇವ ಹೇಳ್ತಾರೆ. ಅಲ್ಲ, ನಾನು ದಶರಥ, ಕೌಸಲ್ಯ, ಅಯೋಧ್ಯ ಇದು ಸೃಷ್ಟಿ ಮಾಡಿದ್ದೆ, ಇದಕ್ಕೆ ನನ್ನನ್ನು ಬ್ರಹ್ಮದೇವ ಹೇಳಿ, ನಾನು ಇದು ಮಾಡಿದ್ದಕ್ಕೆ ನನ್ನ ನಿಜವಾದ ಬ್ರಹ್ಮದೇವ ಹೇಳಿದ ಅಲ್ಲವೇ. ಜಿನಹಿ ಬಿರಚಿ ಬಡ ಭಯವು ವಿಧಾತ. ಮಹಿಮಾ ಅವಧಿ ರಾಮ ಪಿತುಮಾತ. ಬಂದವು ಅವಧ ಭುವಾಲ ಸತ್ಯ ಪ್ರೇಮ ಜಹಿ ರಾಮ ಪದ. ದಶರಥನಿಗೆ ನಮಸ್ಕಾರ. ಏಕೆಂದರೆ ರಾಮಚಂದ್ರನ ಮೇಲೆ ಎಷ್ಟು ಪ್ರೀತಿ, ಯಾರಿಗೂ ಇಲ್ಲ ಇಷ್ಟು ಪ್ರೀತಿ. ದಶರಥನಿಗೆ ರಾಮನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಮಿಕ್ಕ ಜನರ ಯಾರು ಪ್ರೀತಿ ಹೋಲಿಸೋಕ್ಕಾಗಲ್ಲ. ಏಕೆ, ರಾಮ 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 ಅಂದ್ಕೊಂಡ. ರಾಮ ಕಾಡಿಗೆ ಹೋದರೆ ಇಂಕಷ್ಟೇ 1-2 ದಿವಸನೇ ತಡ್ಕೊಳ್ಳೋಕ್ಕಾಗಲಿಲ್ಲ, 2-3 ದಿವಸನೇ ಹೆಚ್ಚಿಲ್ಲ ಅಷ್ಟೇ. ಈಗಷ್ಟೇ ರಾಮ ರಾಮ, ಊಟ ಹೋಗಲಿಲ್ಲ, ನಿದ್ದೆ ಇಲ್ಲ, ಈಗ ಅದಕ್ಕೆ ಜ್ವರ ಹಾಗೆಯೇ ಇತ್ತು ಅಷ್ಟೇ. ಈಗ ರಾಮನೇ ನೆನಪಿಸ್ಕೊಂಡು, ರಾಮ ಇಲ್ಲದಿದ್ದರೆ ಈ ನನ್ನ ಜೀವನವೇ ಏಕೆ, ಪ್ರಾಣವೇ ಏಕೆ, ರಾಮನಿದ್ದರೆ ಪ್ರಾಣ, ರಾಮ ಇಲ್ಲದಿದ್ದರೆ ಈ ಶರೀರ ಏಕೆ, ಪ್ರಾಣ ಏಕೆ, ಬಿಟ್ಟ.
ಅಂದರೆ ರಾಮನ ಮೇಲೆ ಎಷ್ಟು ಪ್ರೀತಿ ದಶರಥನಿಗೆ. ಮಿಕ್ಕ ಜನರೆಲ್ಲ ಬದುಕಿದ್ದಾರೆ, ದಶರಥ ಮಾತ್ರ ಈಗ ನಾನು ಬದುಕಲ್ಲ, ನನಗೆ ಬೇಡ, ರಾಮನನ್ನು ನೋಡದಿದ್ದರೆ ಏಕೆ ಬದುಕೊಂಡು ಪ್ರಾಣನೇ ಬಿಟ್ಟ. ಬಿಚುರತ ದೀನ ದಯಾಲ ಪ್ರಿಯತನು ತೃಣ ಇವ ಪರಿಹರವು, ಹುಲ್ಲು ಕಡ್ಡಿ ಹಾಗೆ ಶರೀರವನ್ನೇ ಬಿಟ್ಟ. ರಾಮ ವಿರಹದಿಂದ ತಡ್ಕೊಳ್ಳಕ್ಕಾಗದೆ ಬಿಟ್ಟ. ಅಂಥ ದಶರಥನಿಗೆ ನಮಸ್ಕಾರ. ಪ್ರಣವಮು ಪರಿಜನ ಸಹಿತ ಬಿದೇಹು. ಮತ್ತು ಈಗ ಜನಕ ಸೀತಾ ತಂದೆ ತನ್ನ ಸೇವಕರು ಮಂತ್ರಿಗಳು ಅವರೆಲ್ಲರ ಜೊತೆಗೆ ಅವರೆಲ್ಲರ ಸಮೇತ ಜನಕನಿಗೆ ನನ್ನ ನಮಸ್ಕಾರ. ಜಾಹಿ ರಾಮಪದ ದೃಢ ಸ್ನೇಹ. ಅವರಿಗೆ ರಾಮಚಂದ್ರ ಅಂದರೆ ಎಷ್ಟು ಪ್ರೇಮ ಎಷ್ಟು ಭಕ್ತಿ ಜನಕನಿಗೆ. ಜೋಗ ಭೋಗ ಮಹ ರಾಖ್ಯಬು ಗೋಯಿ ರಾಮ ಬಿಲೋಕತ ಪ್ರಗಟೆವಸೋಯಿ. ಅವರಿಗೆ ಜೋಗ ಭೋಗ ಮಹ ರಾಖ್ಯಬು ಗೋಯಿ. ಅವರು ಯಜ್ಞಗಳು ಪೂಜೆಗಳು ಎಲ್ಲ ಪಕ್ಕಕ್ಕಿಟ್ಟು ರಾಮನ ದರ್ಶನ ಮಾಡಿದ್ದರೆ ಸರ್ವಸ್ವವು ಧನ್ಯವಾಯಿತು ಅವರಿಗೆ. ಪ್ರಣವಮು ಪ್ರಥಮ ಭರತಕ್ಕೆ ಚರಣ. ಭರತನ ಪಾದಗಳಿಗೆ ನನ್ನ ನಮಸ್ಕಾರ. ಜಾಸು ನೇಮವ್ರತ ಜಾಯಿರ. ಅವರು ರಾಮಚಂದ್ರ ಕಾಡಿನಲ್ಲಿದ್ದಾಗ 14 ವರ್ಷ ಎಷ್ಟು ನಿಯಮ ನಿಷ್ಠದಿಂದ ಅವನು ಕಾಡಿನಲ್ಲಿದ್ದರೆ ಇವರು ಅರಮನೆಯಲ್ಲೇ ಕಾಡು ಹಾಗೆ ಮಾಡಿಕೊಂಡು ಬದುಕಿದ್ದಾನೆ. ಕಾಡು ಹಾಗೆ ನಿಯಮಗಳಿಂದ ಬೆಳಗ್ಗೆ ಏಳುವುದು, ಭೂಮಿ ಮೇಲೆ ಚಾಪ ಮೇಲನೆ ಮಲ್ಕೊಳ್ಳುವುದು, ಪ್ರತಿನಿತ್ಯ ಸ್ನಾನ, ಅದೆಲ್ಲ ಜಪ ಪೂಜಾ ಮಾಡುವುದು, ಪಾದುಕಕ್ಕೆ ಪೂಜಾ ರಾಮರಾಜ್ಯ ಪರಿಪಾಲನವರು ಹೇಳ್ತಾನೆ, ರಾಮನಿಲ್ಲದಿದ್ದರೆ ರಾಜ್ಯದಲ್ಲಿ ಏನೂ ತೊಂದರೆ ಆಗಬಾರದು. ಪರ್ಫೆಕ್ಟಾಗಿ ಪರಿಪಾಲನೆ ಮಾಡಿದ. ಅದಕ್ಕೆ ಟ್ರೆಜರಿನಲ್ಲಿ ಹಣ ಸಂಪಾದಿಸಿಟ್ಟ. ಏಕೆ ಮತ್ತೆ ಪರಿಪಾಲನೆ ಬೇಕಂದರೆ ರಾಜರಿಗೆ ಸಂಪದ ಬೇಕೆ. ಅದೆಲ್ಲ ಸಂಪದ ಕರೆಕ್ಟಿದ್ದ. ಜನರಿಗೆ ತಪ್ಪು ಪರಿಪಾಲನೆ ಮಾಡಿ ಟ್ಯಾಕ್ಸ್ ಹೆಚ್ಚು ಹಾಕಿದ್ದರೆ ತೆರಿಗೆ ಜನರೆಲ್ಲ ಬೇಜಾರು ಮಾಡಿಕೊಂಡು ಬೈಯುತ್ತಾರೆ. ನೋಡಿ ರಾಮ ಇಂಥವನನ್ನಿಟ್ಟ, ಈ ಭರತನನ್ನೆಂದು ರಾಮನ ಬೈಯುತ್ತಾರೆ. ರಾಮನಿಗೆ ಬೈಗಳು ಹೋಗಬಾರದು, ರಾಮನಿಗೆ ಬರಬಾರದೆಂದು ಕರೆಕ್ಟ್ ಟ್ಯಾಕ್ಸು. ತಪ್ಪು ಮಾಡಿದವರಿಗೆ ಶಿಕ್ಷಾ, ಒಳ್ಳೆಯದು ಮಾಡಿದ್ದವನಿಗೆ ಎಷ್ಟು ಸರಿಯಾಗಿ ಮಾಡಿದ್ದರೆಂದರೆ ಇದರಿಂದ ಭರತನ ಪರಿಪಾಲನ ರಾಮನಿಗೆ ಪ್ರತಿನಿಧಿಯಾಗಿದ್ದಾನೆ. ನಾನು ತಪ್ಪು ಮಾಡಿದ್ದರೆ ಹೆಸರು ರಾಮನಿಗೆ ಹೋಗುತ್ತದೆ, ಕೆಟ್ಟ ಹೆಸರು ಬರಬಾರದು ಎಂದು 14 ವರ್ಷ ಎಷ್ಟು ಜೋಪಾನವಾಗಿ ಪರಿಪಾಲನೆ ಮಾಡಿದ್ದ. ಅದೆಲ್ಲ ರಾಮನ ಮೇಲೆ ಭಕ್ತಿಯಿಂದ. ಅಂಥ ಭರತನಿಗೆ ನನ್ನ ನಮಸ್ಕಾರ. ಎಲ್ಲ ಹೇಳ್ತಾರೆ ನೋಡಿ. ಪ್ರಣವವು ಪ್ರಥಮ ಭರತಕ್ಕೆ ಚರಣ. ಜಾಸು ನೇಮವ್ರತ ಜಾಯಿನ ಬರಣ. ರಾಮಚರಣ ಪಂಕಜಮನ ಜಾಸು ಲುಬುದ ಮಧುಪ ಇವ ತಜೈನ ತಾಸು. ರಾಮಚಂದ್ರನ ಚರಣ ಮೇಲೆ ಎಷ್ಟು ಪ್ರೀತಿ ಅಂದರೆ ಆ ಹುಳ, ಜೇನು ಹುಳ, ಆ ಹೂನಲ್ಲಿ ಆ ಜೇನುತುಪ್ಪ ಸಿಕ್ಕಿಬಿಟ್ರೆ ಈಗ ಅಲೇ ನಿಂತು ಬಿಡ್ತದೆ, ಮರ್ತೆ ಹೋಗುತ್ತದೆ. ಹಾಗೆ ಬಂದವು ಲಕ್ಷ್ಮಣ ಪದಜಲ ಜಾತ. ಲಕ್ಷ್ಮಣ ಪಾದಗಳಿಗೆ ನನ್ನ ನಮಸ್ಕಾರ. ಶೀತಲ ಸುಭಗ ಭಗತ ಸುಖದಾತ. ಭಕ್ತರಿಗೆ ಅತ್ಯಂತ ಶಾಂತಿ ಸಮಾಧಾನ ಸುಖವನ್ನು ಉಂಟು ಮಾಡ್ತಾನೆ ಲಕ್ಷ್ಮಣ. ರಘುಪತಿ ಕೀರತಿ ಬಿಮಲ ಪತಾಕ ದಂಡ ಸಮಾನ ಭಯಭುಜ ಸಜಾಕ. ರಘುಪತಿ ಕೀರ್ತಿ ರಾಮಚಂದ್ರನ ಜೊತೆಗೆ ಇದ್ದಾನೆ. ಭರತಾದರೂ ಬಿಟ್ಟ, ಲಕ್ಷ್ಮಣ ರಾಮಚಂದ್ರನನ್ನು ಎಂದಿಗೂ ಬಿಟ್ಟಿಲ್ಲ, ಯಾವಾಗಲೂ ಬಿಟ್ಟಿಲ್ಲ. ನೋಡಿ, ಸೀತಾದರೂ ಬಿಟ್ಟರು ಅಲ್ಲವೇ? ಸೀತಾದರೂ ಲಂಕಕ್ಕೆ ಹೋದಾಗ ಬಿಟ್ಟಳು, ಆದರೆ ಲಕ್ಷ್ಮಣ ರಾಮನನ್ನು ಎಂದಿಗೂ ಬಿಟ್ಟಿಲ್ಲ. ಅವರಿಗೆ ರಾಮ ಅಂದರೆ ಎಷ್ಟು ಪ್ರೀತಿ. ಲಕ್ಷ್ಮಣ ರಾಮ ಬಿಡಿಸೋಕ್ಕಾಗಲ್ಲ, ಇಬ್ಬರು ಒಂದೇ ಅಂದಂತೆ ಇದ್ದಾರೆ. ಅಂತಹ ಇವನು ಭರತ ಮೊದಲೇ ಹೋದ. ಮದುವೆ ಮಾಡಿಕೊಂಡು ಬಂದ ನಂತರ ಭರತ ತನ್ನ ಸೋದರ ಮಾವರ ಮನೆಗೆ ಹೋದ. ಲಕ್ಷ್ಮಣ ಹೋಗಲಿಲ್ಲ, ಇಲ್ಲೇ ಇದ್ದಾನೆ. ಕಾಡಿಗೆ ಹೋಗುವಾಗ ಜೊತೆಗೆ ಹೋದ, ಮತ್ತೆ ಜೊತೆಗೆ ಬಂದ, ಪೂರ್ತಿ ರಾಮನ ಜೊತೆಗೆ ಇದ್ದಾನೆ. ಅದರಿಂದ ಅಂಥ ಲಕ್ಷ್ಮಣನಿಗೆ ನಿರಂತರ ಅವರ ಸ್ಮರಣದಲ್ಲಿ ರಾಮನೇ ಬಿಟ್ಟು ಬೇರೆ ಯಾರಾದರೂ ಇದ್ದಾರಾ? ಬೆಳಗಿನಿಂದ ರಾತ್ರಿವರೆಗೂ ರಾಮ, ಮತ್ತೆ ಬೆಳಗ್ಗೆದ್ರೆ ಮತ್ತೆ ರಾಮ. ಏಕೆಂದರೆ ರಾಮನನ್ನು ಬಿಟ್ಟು ಬೇರೆ ಅವರ ಜೀವನದಲ್ಲಿ ಇನ್ನೊಬ್ಬರು ಇಲ್ಲವೇ ಇಲ್ಲ. ಅಷ್ಟು ಸೀತಾರಾಮರನ್ನೇ ತನ್ನ ಜೀವನದಲ್ಲಿ ಅವಿಚ್ಛಿನ್ನವಾಗಿ ಏನು ಹೇಳ್ತಾರೆ, ಬಿಡಿಸೋಕ್ಕಾಗದೇ ಇರುವಂಥ ಜೀವಿಸಿದ ಅಂಥ ಲಕ್ಷ್ಮಣನಿಗೆ ನನ್ನ ನಮಸ್ಕಾರ. ಒಬ್ಬೊಬ್ಬರಲ್ಲಿ ತುಳಸಿದಾಸ್ಗೆ ಏನೇನು ಭಕ್ತಿ ಕಂಡು ಬರುತ್ತಾ ಇದೆ ನೋಡಿ ಎಲ್ಲರಲ್ಲಿ. ದಂಡ ಸಮಾನ ಭಯಭುಜ ಸಜಾಕ. ಶೇಷ ಸಹಸ್ರ ಶೇಷ ಜಗ ಕಾರಣ ಜೋ ಅವತರೆವು ಭೂಮಿ ಭಯಟಾರಣ. ಸದಾ ಸಸಾನುಕೂಲ ರಹಮೋಪರ ಕೃಪಾ ಸಿಂಧು ಸೌಮಿತ್ರಿ ಗುಣಾಕರ. ಆದ್ದರಿಂದ ದಯವಿಟ್ಟು ನನ್ನ ಮೇಲೆ ಅನುಗ್ರಹ ಮಾಡಿ, ನಾನು ರಾಮಕಥಾ ಬರೆಯುತ್ತಾ ಇದ್ದೀನಿ, ನೀವು ಆಶೀರ್ವಾದ ಮಾಡದಿದ್ದರೆ ಆಗಲ್ಲ. ರಿಪುಸೂದನ ಪದ ಕಮಲ ನಮಾಮಿ. ಶತ್ರುಘ್ನನ ಚರಣಕ್ಕೆ ನಮಸ್ಕಾರ. ಸೂರ ಸುಶೀಲ ಭರತ ಅನುಗಾಮಿ. ಮಹಾವೀರ ಬಿನವವು ಹನುಮಾನ. ಈಗ ಹನುಮಂತನಿಗೆ ನಮಸ್ಕಾರ. ಮಹಾವೀರ ರಾಮ ಜಾಸು ಜಸ ಆಪ ಬಖಾನ.
ಯಾರ ಕೀರ್ತಿ, ಯಾರ ಮಹಿಮೆಯನ್ನು, ಯಾರ ಸದ್ಗುಣಗಳನ್ನು ರಾಮಚಂದ್ರ ತಾನೇ ತನ್ನ ಬಾಯಿನಿಂದಲೇ ಪ್ರಶಂಸೆ ಮಾಡಿದ. ಮಿಕ್ಕ ಯಾರನ್ನು ಪ್ರಶಂಸೆ ಮಾಡಲಿಲ್ಲ. ಹನುಮಂತನನ್ನು ತನ್ನ ಬಾಯಿನಿಂದಲೇ ಪ್ರಶಂಸೆ ಮಾಡಿದ. ಪ್ರಣವಮು ಪವನ ಕುಮಾರ ಕಲಬನ ಪಾವಕ ಜ್ಞಾನ ಘನನ್ ಜಾಸು ಹೃದಯ ಆಗಾರ ಬಸಹಿ ರಾಮ ಸರ ಚಾಪಧರಾನ್. ಪ್ರಣವವು ಪವನಕುಮಾರ, ಪವನಕುಮಾರನಾಗಿರುವ ಹನುಮಂತನಿಗೆ ನಮಸ್ಕಾರ. ದುಷ್ಟರನ್ನು, ಪಾಪಾತ್ಮರನ್ನು ಸುಟ್ಟು ಹಾಕ್ತಾನೆ. ಜ್ಞಾನನಿಧಿ, ಯಾರ ಹೃದಯದಲ್ಲಿ ನಿರಂತರವಾಗಿ ರಾಮಚಂದ್ರ ನಿಂತೇ ಬಿಡ್ತಾನೆ, ಈಗ ಬಿಟ್ಟೇ ಹೋಗಲ್ಲ. ರಾಮಚಂದ್ರನ ಪ್ರತಿಷ್ಠ ಹನುಮಂತನ ಹೃದಯದಲ್ಲಿ ನಿರಂತರವಾಗಿದೆ. ಕಪಿಪತಿ ರೀಚ ನಿಸಾಚರ ರಾಜ. ಕಪಿಪತಿ ನಂತರ ರೀಚ ಇದ್ದಾನೆ ನೋಡಿ, ಯಾರು? ಜಾಂಬವಂತ, ಅವನಿಗೆ ನಮಸ್ಕಾರ. ಅಂಗದಾದಿ ಅವರಿಗೆ ನಮಸ್ಕಾರ. ಬಂದವು ಸಬಕೆ ಚರಣ ಸುಹಾಯೆ ಅಧಮ ಶರೀರ ರಾಮ ಜಿನಪಾಯ. ಅವರು ಕೋತಿ ಜನ್ಮ ಪಡ್ಕೊಂಡರು, ರಾಮದರ್ಶನವಾಯಿತೇ. ನಮಗೆ ಮನುಷ್ಯ ಜನ್ಮ ಆದರೂ ನನಗಿಲ್ಲ. ಅವ್ರು ನೋಡಿ, ಕೋತಿ ಜನ್ಮ ಪಡ್ಕೊಂಡರು, ರಾಮದರ್ಶನವಾಯಿತು. ರಾಮ ಜೊತೆಗೆ ಇದ್ದಾರೆ, ರಾಮನ ಜೊತೆಗೆ ಮಾತಾಡಿದ್ದಾರೆ. ಎಷ್ಟು ಪುಣ್ಯಾತ್ಮರವರು. ಅದರಿಂದ ನೀವು ಎಷ್ಟೋ ಪುಣ್ಯಾತ್ಮರು, ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ರಘುಪತಿ ಚರಣ ಉಪಾಸಕ ಜೇತೆ. ರಾಮಚಂದ್ರ ಚರಣ ಭಕ್ತರವರು. ಖಗಮೃಗ ಸುರನರ ಅಸುರ ಸಮೇತ. ದಾರಿಯಲ್ಲಿ ಕಾಡಿನಲ್ಲಿ ಹೋಗುತ್ತಾ ಇರುವಾಗ ಯಾವ ಯಾವ ಪ್ರಾಣಿ ಪಕ್ಷಿ ರಾಮಚಂದ್ರನ ನೋಡಿ ಹತ್ತಿರಕ್ಕೆ ಬಂತೋ, ಯಾವ ಖಗ ಮೃಗ, ಯಾವ ಕ್ರಿಮಿ ಕೀಟಕಗಳು ಯಾರ್ಯಾರು ರಾಮನ ಮೇಲೆ ಭಕ್ತಿ ಪ್ರೀತಿ ಇಟ್ಕೊಂಡರೋ ಅವರೆಲ್ಲರಿಗೂ ನನ್ನ ನಮಸ್ಕಾರ. ಬಂದವು ಪದ ಸರೋಜ ಸಬಕೇರೆ. ತುಳಸಿದಾಸಿ ಏನೇನೋ ಹೇಳ್ತಾನೆ. ಜೇಬಿನು ಕಾಮ ರಾಮಕ್ಕೆ ಚೇರೆ. ಅಕಾರಣವಾಗಿ ರಾಮನ ಪ್ರೀತಿ ಅಂದರೆ ಅಕಾರಣ ಪ್ರೀತಿ ರಾಮನ ಮೇಲೆ ಅಷ್ಟೇ. ಸುಖ ಸನಕಾದಿ ಭಗತ ಮುನಿ ನಾರದ. ಈಗ ಶುಕ ಮಹರ್ಷಿ, ಸನಕಾದಿ ಮಹರ್ಷಿಗಳು, ಅವರಿಗೆ ರಾಮ ಅಂದರೆ ಭಕ್ತಿ. ಜೇ ಮುನಿ ಬರ ವಿಜ್ಞಾನ ಬಿಸಾರದ್, ಅವರಿಗೆ ನಮಸ್ಕಾರ. ಜನಕ ಸುತ ಜಗ ಜನನಿ ಮನಾವಮು. ಈಗ 2-3 ಇವೆ, ಟೈಮ್ ಆಯಿತು, 2-3 ಆಗಿ ಮುಗಿಸ್ತೀನಿ. ಈಗ ಜನಕ ಸುತ ಜಾನಕಿಗೆ ನಮಸ್ಕಾರ ನನ್ನದು. ಏಕೆ? ಅತಿಶಯ ಪ್ರಿಯ ಕರುಣಾ ನಿಧಾನಿಕೆ. ರಾಮಚಂದ್ರನಿಗೆ ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿ ಸೀತಾರಾಮ ಇಬ್ಬರು ಬೇರೆ ಅಲ್ಲವೇ ಅಲ್ಲ. ಅತ್ಯಂತ ರಾಮನ ಪ್ರೀತಿಗೆ ಪಾತ್ರಳಾಗಿರುವ ಸೀತೆಗೆ ನನ್ನ ನಮಸ್ಕಾರ. ತಾಕೆ ಜುಗಪದ ಕಮಲ ಮನಾವಮು ಜಾಸು ಕೃಪಾ ನಿರ್ಮಲಮತಿ ಪಾವ. ಆ ಸೀತಾ ಚರಣಗಳಿಗೆ ನಮಸ್ಕಾರ ಮಾಡಿ ಮನಸ್ಸು ನಿರ್ಮಲ ಮಾಡ್ಕೊಳ್ತೀನಿ. ಆ ನಿರ್ಮಲ ಮನಸ್ಸಿನಿಂದಲೇ ರಾಮಾಯಣ ಬರೆಯುತ್ತೆ. ಪುನಿ ಮನ ವಚನ ಕರ್ಮ ರಘುನಾಯ್. ಕೊನೆಗೆ ರಾಮನಿಗೆ ನಮಸ್ಕಾರ. ಚರಣ ಕಮಲ ಬಂದವು ಸಬಲಾಯ. ರಾಜೀವನಯನ ಧರೇದನು ಸಾಯಕ ಭಗತ ವಿಪತಿ ಮಂಜನ ಸುಖದಾಯಕ. ಗಿರಾ ಅರಥ ಜಲ ಬೀಚಿ ಸಮ ಕಹಿವತ ಭಿನ್ನನ ಭಿನ್ನ. ಬಂದವು ಸೀತಾರಾಮ ಪದ ಜಿನಹಿ ಪರಮ ಪ್ರಿಯ ಖಿನ್ನ. ಅಂದರೆ ಸೀತಾರಾಮ ಜನರು ಹೇಗೆ ಬಿಡಿಸೋಕ್ಕಾಗಲ್ಲವೋ ಅಂಥ ಇಬ್ಬರಿಗೆ ನಮಸ್ಕಾರ. ಈಗ ಅಯೋಧ್ಯ ಜನರು, ರಾಮಚಂದ್ರನ ಕುಟುಂಬ ಎಲ್ಲರಿಗೂ ನಮಸ್ಕಾರವಾಯಿತು. ಈಗ ಕೊನೆಗೂ ನಮಸ್ಕಾರ ಇದೆ, ರಾಮನಾಮಕ್ಕೆ ನಮಸ್ಕಾರ. ಅದು ಹೇಳಬೇಕು. ರಾಮಾಯಣ ಶುರು ಅಂದರೆ ಮಾಡಲ್ಲ, ಇನ್ನೂ ಇರುತ್ತದೆ. ರಾಮನಾಮಕ್ಕೆ ನಮಸ್ಕಾರ. ಅಯ್ಯೋದು ಎಷ್ಟು? 1 2 3 4 4 5 ಪೇಜುಗಳು ರಾಮನಾಮದ ಮಹಿಮ ಹೇಳಿ ಆವಾಗ ಕಥೆ ಶುರು ಮಾಡ್ತಾನೆ. ರಾಮಕಥಾ ಅದೇನು, ಪ್ರಯಾಗದಲ್ಲಿ ಯಾಜ್ಞವಲ್ಕ್ಯ ಋಷಿ, ಭರದ್ವಾಜ ಋಷಿ ಇರುತ್ತಾರೆ. ಅವರಿಬ್ಬರು ಸಂವಾದ ಶುರು ಮಾಡಿ ರಾಮಕಥೆ ಹೇಳುವಂದು ಮಾತಾಡ್ತಾರೆ. ಅವರ ಬಾಯಿನಿಂದ ರಾಮಾಯಣ ಹೇಳಿಸ್ತಾನೆ. ಯಾಜ್ಞವಲ್ಕ್ಯ ಋಷಿ, ಭರದ್ವಾಜ ಇದ್ದನಲ್ಲ ರಾಮಚಂದ್ರ ಭೇಟಿ ಮಾಡಿದ, ಅದೇ ಭರದ್ವಾಜ ಯಾಜ್ಞವಲ್ಕ್ಯ ಅಲ್ಲಿ ಬಂದು ಪ್ರಯಾಗದಲ್ಲಿ ಈ ರಾಮಕಥಾ ಸಂವಾದ ಮಾಡ್ತಾರೆ. ಅದಕ್ಕಿಂತ ಮೊದಲು ರಾಮನಾಮ, ಇದಾದ ನಂತರ ಅವರು ಅಷ್ಟೇ. ಆವಾಗ ರಾಮಕಥಾ ಶುರುವಾಗ್ತದೆ. ಸೊ 4-5 ಪೇಜ್ಗಳು ರಾಮನಾಮ ಹೇಳಿ ಈಗ ರಾಮಕಥಾ ಶುರು ಮಾಡ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇವತ್ತು ಹೆಚ್ಚೇ ಮಾಡಿಬಿಟ್ಟೆ. 1 2 3 4 5 ಪೇಜ್ಗಳು ಮಾಡಿಬಿಟ್ಟೆ. ಏಕೆಂದರೆ ತುಂಬ ಆಗ್ತದೆ. ಸ್ವಲ್ಪ 5 ಪೇಜ್ಗಳು ಬೇಗ ಮುಗಿಸಿಬಿಡೋಣ, ಆಗಲೇ ಆಗ್ತದೆ. ನಾಳೆನೂ ಐ ಥಿಂಕ್ ನಾಮದೆಲ್ಲ ಒಂದೇ ದಿವಸ ಮುಗಿಸಿಬಿಡ್ತೀನಿ. ನಾಮ ಮಹಿಮಾ 5 ಪೇಜ್ಗಳು ಒಂದೇ ದಿವಸ ನಾಳೆ ಮುಗಿಸಿಬಿಟ್ರೆ ಈಗ ರಾಮಕಥಾ ಶುರುವಾಗ್ತದೆ.